ಈಗ ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕರಾದಂಥ ವಿವೇಕ ಡಿ ಅವರು. ನಮಸ್ಕಾರ ಸರ್. ನಮಸ್ಕಾರ ಸರ್, ಈಗ ಹಾಲಿನ ಉತ್ಪಾದನೆಯ ಬಗ್ಗೆ ಬರುವುದಿದ್ರೆ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆ ಸ್ವಲ್ಪ ಹಿಂದೆ ಇದೆ ಅಂತ ಹೇಳಿ ಹೇಳ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದರೆ ಕರಾವಳಿ ಜಿಲ್ಲೆಗಳಲ್ಲಿ ಹಾಲಿನ ಉತ್ಪಾದನೆ ಯಾವ ಥರ ಇದೆ ಸರ್? ಈಗ ನಮ್ಮ ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ಅಡಿಯಲ್ಲಿ 2 ಜಿಲ್ಲೆಯಲ್ಲಿ ನಾವು ನಮ್ಮ ಕಾರ್ಯ ಚಟುವಟಿಕೆ ಮಾಡ್ತಾ ಇದ್ದೀವಿ. ಅದು ಉಡುಪಿ ಮತ್ತು ಮಂಗಳೂರು ಜಿಲ್ಲೆ. ಈ 2 ಜಿಲ್ಲೆಗಳು ಒಳಪಟ್ಟು ಒಟ್ಟು 742 ಸಂಘಗಳಿದ್ದಾವೆ ವಿವಿಧ ಹಳ್ಳಿಗಳಲ್ಲಿ. ಅದರಲ್ಲಿ 204 ಮಹಿಳಾ ಸಂಘಗಳಿದ್ದಾವೆ. ಇವೆಲ್ಲ ಒಟ್ಟುಗೂಡಿ ಒಂದು ದಿವಸಕ್ಕೆ ಈಗ ಪ್ರತಿ ದಿವಸ 3,86,000 ಲೀಟ್ರು ಹಾಲನ್ನು ನಾವು ಶೇಖರಣೆ ಮಾಡ್ತಾ ಇದ್ದೀವಿ. ಇದು ನಮ್ಮ ಬೇಡಿಕೆ ಆಗಿರ್ತಕ್ಕಂಥ ಸುಮಾರು 5.5 ಲಕ್ಷ ಹಾಲು ನಮ್ಮ 2 ಜಿಲ್ಲೆಗಳಿಗೆ ಅವಶ್ಯಕತೆ ಇರತಕ್ಕಂಥದ್ದು. ಒಂದು ದಿವಸಕ್ಕೆ 5.5 ಲಕ್ಷ ಹಾಲು ಹತ್ತತ್ರ. ಅಷ್ಟು ಹಾಲಿಗಿಂತ ಸುಮಾರು 1.25 ಲಕ್ಷದಷ್ಟು ಕಡಿಮೆ ಇದೆ. ಇನ್ನೊಂದು ಆತಂಕಕಾರಿ ವಿಷಯ ಏನಂತ ಹೇಳಿದ್ರೆ, ಈ ಒಂದು ಹಂಗಾಮಿನ ಬೇಸಿಗೆ ಸಮಯದಲ್ಲಿ ಇದು 3,30,000ವರೆಗೂ ಕಡಿಮೆ ಆಗೋಗಿತ್ತು. ಈಗ ಒಂದು ಸುಮಾರು 1-1.5 ತಿಂಗಳಿಂದ 50,000 ಲೀಟ್ರು ಜಾಸ್ತಿ ಆಗಿದೆ. ಸೊ ನಿಮಗೇನು ಗೊತ್ತಾಗುತ್ತೆ ಇದರಲ್ಲಿ ಅಂತ ಹೇಳಿದ್ರೆ, ನಮ್ಮ ಉತ್ಪಾದನೆಗಿಂತ ಬೇಡಿಕೆ ತುಂಬ ಅಧಿಕವಾಗಿದೆ. ಅದನ್ನು ಪೂರೈಸಲು ನಾವು ಅಕ್ಕಪಕ್ಕದ ಒಕ್ಕೂಟಗಳಿಂದ ಸುಮಾರು 2 ಲಕ್ಷದವರೆಗೂ ಪ್ರತಿದಿನ ಹಾಲನ್ನ ತರಿಸ್ತಾ ಇದ್ದೀವಿ. ತಂದು ಇಲ್ಲಿ ನಾವು ಪ್ರೋಸೆಸ್ ಮಾಡಿ ನಮ್ಮ ಗ್ರಾಹಕರಿಗೆ ಯಾವುದೇ ವ್ಯತ್ಯಾಸವಾಗದಾಗೆ ನೀಡ್ತಾ ಇದ್ದೀವಿ. ಇದು ಇಲ್ಲಿನ ಸ್ಥಿತಿಗತಿ. ಈಗ ಸರ್, ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಇದಕ್ಕಿಂತ ಹೆಚ್ಚು ಹಾಲು ಉತ್ಪಾದನೆ ಆಗ್ತದೆ ಅಂತ, ಹಾಗಿದ್ರೆ ಇಲ್ಲಿ ಕಡಿಮೆ ಆಗಲಿಕ್ಕೆ ಏನು ಕಾರಣಗಳಿರ್ಬೋದು ಸರ್? ಮೊದಲನೇದು, ಭೌಗೋಳಿಕವಾಗಿ ಇಲ್ಲಿ ಹಸಿರು ಮೇವಿನ ಒಂದು ಲಭ್ಯತೆ ಇಲ್ಲ. ಮತ್ತು ಹಿಂದೆ ಎಲ್ಲ ತುಂಬ ಭತ್ತದ ಗದ್ದೆ ಮಾಡ್ತಾಯಿದ್ರು, ಹುಲ್ಲು ಸಿಗ್ತಾ ಇತ್ತು. ರೈತರು ಆ ಹುಲ್ಲನ್ನ ಹಾಕಿ ಹೈನುಗಾರಿಕೆ ಮಾಡ್ತಾಯಿದ್ರು. ಆದರೆ ಈಗಿನ ದಿವಸದಲ್ಲಿ ಏನಾಗಿದೆ, ಆ ಒಂದು ಭತ್ತದ ಗದ್ದೆಗಳೆಲ್ಲ ಅಡಿಕೆ ತೋಟವಾಗಿ ಮಾರ್ಪಾಟಾಗಿದೆ, ಅಥವಾ ಭತ್ತವನ್ನು ಜಾಸ್ತಿ ಅದು ನಮಗೆ ಲಾಭದಾಯಕ ಅಲ್ಲ ಅಂತೇಳಿ ಮಾಡೋದನ್ನು ಬಿಟ್ಟಿದ್ದಾರೆ. ಹಂಗಾಗಿ ಹುಲ್ಲು ಸರಿಯಾಗಿ ಸಿಗ್ತಾ ಇಲ್ಲ. ಮತ್ತು ನಿಮಗೆ ತಿಳಿದಿರತಕ್ಕಂಥ ವಿಚಾರ ಏನಂತ ಹೇಳಿದ್ರೆ, ನಾವೀಗ ಡಿಸೆಂಬರ್ ಕಳೆದ ತಕ್ಷಣವೇ ಇಲ್ಲಿ ಏನಾಗುತ್ತೆ, ಇಲ್ಲಿನ ಒಂದು ಸೆಕೆ ವಾತಾವರಣಕ್ಕೆ ಹಸಿರು ಹುಲ್ಲು ಬರೋದಿಲ್ಲ. ಸೊ ಹಾಗಾಗಿ ಹಸಿರು ಹುಲ್ಲು ಸಹ ಹೊರಗಡೆಯಿಂದ ಬರಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಅವಾಗೇನಾಗುತ್ತೆ, ಇವರು ಇಲ್ಲಿ KGಗೆ ಒಂದು, ನಾನು ಹೇಳ್ತಾ ಇರೋದು ಹಸಿರು ಹುಲ್ಲು, ಜೋಳ ಇಂಥ ಒಂದು ಗಿಡಗಳ ಇದು ಖರೀದಿ ಮಾಡೋದಕ್ಕೆ KGಗೆ ಸುಮಾರು 10ರಿಂದ 12 ರೂಪಾಯಿ ಕೊಡಬೇಕಾದಂಥ ಪರಿಸ್ಥಿತಿ ಇದೆ. ಅದೇ ನಮ್ಮ ಘಟ್ಟದ ಜಿಲ್ಲೆಗಳಲ್ಲಿ ಆ ಪರಿಸ್ಥಿತಿ ಇಲ್ಲ. ಅಲ್ಲಿ ಹೈನುಗಾರರು ರೈತರೇ ಆಗಿರ್ತಾರೆ. ಆ ರೈತರು ಈಗ ನಾವೇನು ಹೇಳ್ತಾ ಇದ್ದೀವಿ, ಭತ್ತ ಬೆಳೀತಾರೆ, ಜೋಳ ಬೆಳೀತಾರೆ, ಇನ್ನಿತರ ಹಸಿರು ಧಾನ್ಯಗಳನ್ನೆಲ್ಲ ಬೆಳೀತಾರೆ. ಆ ಬೆಳೆದು ಅವರು ಅದನ್ನು ಹಾಕೋದ್ರಿಂದ ಅವ್ರಿಗೆ ಯಾವುದೇ ಒಂದು ಆರ್ಥಿಕವಾಗಿ ಹಾಕಬೇಕು ಹೈನುಗಾರಿಕೆಗೆ ಅನ್ನೋದೇನಿಲ್ಲ. ಅವರೇ ಬೆಳೆದು ಅವರೇ ಸ್ವಂತವಾಗಿ ಮಾಡ್ತಾರೆ. ಆದರೆ ಇಲ್ಲಿ ಎಲ್ಲವನ್ನೂ ಖರೀದಿ ಮಾಡಬೇಕಾಗಿರೋದ್ರಿಂದ ಇಲ್ಲಿ ಅವರಿಗೆ ಆರ್ಥಿಕವಾಗಿ ಅಷ್ಟು ಲಾಭದಾಯಕ ಅಲ್ಲ ಅನಿಸುತ್ತೆ. ಆದರೆ ಏನು ಅಂದರೆ, ಇದನ್ನೆಲ್ಲ ಸ್ವಂತವಾಗಿ ಮಾಡಿದ್ರೆ ನಿಜವಾಗ್ಲೂ ಲಾಭದಾಯಕವಾಗಿದೆ. ಯಾಕೆಂತ ಹೇಳಿದ್ರೆ, ನಿಮಗೆ ಗೊತ್ತಿರಲಿ, ಇಡೀ ನಮ್ಮ KMFನ ನಮ್ಮ ಕರ್ನಾಟಕದಲ್ಲಿರೋ ಎಲ್ಲ ಒಕ್ಕೂಟಗಳಲ್ಲೂ ಅತ್ಯಧಿಕ ಹಾಲಿನ ದರ ಕೊಡ್ತಾ ಇರೋದು ರೈತರಿಗೆ ನಾವೇನೆ. 35 ರೂಪಾಯಿ ಮೇಲ್ಪಟ್ಟು ಕೊಡ್ತಾ ಇದ್ದೀವಿ. ಬೇರೆಯವ್ರು ಯಾರೂ ಕೊಡ್ತಾ ಇಲ್ಲ. ಆದರೂ ಸಹ ಇಲ್ಲಿನ ರೈತರಿಗೆ ಅದು ಈ ಒಂದು ವಿಚಾರಗಳು ನಾನು ಹೇಳಿದ್ನಲ್ಲ, ಈ ವಿಚಾರಕ್ಕೋಸ್ಕರವಾಗಿ ಲಾಭದಾಯಕವಾಗಿ ಕಾಣ್ತಾ ಇಲ್ಲ ಅಂತ ಹೇಳ್ತಾರೆ. ಅದರಿಂದಾಗಿ ನಮ್ಮ ಒಂದು ಏನು ದೃಷ್ಟಿಕೋನ ಇದೆ, ಅದನ್ನು ನಮ್ಮ ಒಕ್ಕೂಟದಿಂದ ಹಲವಾರು ಒಂದು ಯೋಜನೆಗಳ ಮುಖಾಂತರ ಬದಲಾವಣೆ ಮಾಡಬೇಕು ಅಂತ ಹೊರಟಿದ್ದೀವಿ. ಈಗ ಯಾವ್ಯಾವ ಥರದ ಯೋಜನೆಗಳ ಮೂಲಕ ಇದರ ಬದಲಾವಣೆ? ಈಗ ನಮ್ಮ ಒಂದು ಒಕ್ಕೂಟದಲ್ಲಿ ಇರ್ತಕ್ಕಂಥ ಯೋಜನೆಗಳು ಬೇರೆ ಯಾವುದೇ ಒಕ್ಕೂಟದಲ್ಲಿ ಇಷ್ಟೊಂದು ಪ್ರೋತ್ಸಾಹ ಮತ್ತು ಯೋಜನೆಗಳಿಲ್ಲ. ಏಕೆಂತ ಹೇಳಿದ್ರೆ, ನಾವು ಮೊದಲೇ ಹೇಳಿದಾಗೆ ಇಲ್ಲಿ ಮಾರ್ಕೆಟ್ ಇದೆ, ನಮಗೆ ಹಾಲಿನ ಶೇಖರಣೆ ಕಡಿಮೆ ಇದೆ. ಅದನ್ನು ನಾವು ಅಟ್ಲೀಸ್ಟ್ ಸಮನಾರು ಮಾಡಿದ್ರೆ ನಮ್ಮ ಒಕ್ಕೂಟವು ತುಂಬ ಸಂಪದ್ಭರಿತವಾಗುತ್ತದೆ. ಎರಡನೇದು, ನಮ್ಮ ರೈತರ ಒಂದು ಜೀವನಾಡಿ ಸಹ ತುಂಬ ಉತ್ತಮವಾದ ರೀತಿಯಲ್ಲಿ ಸಾಗುತ್ತೆ. ಆದರೆ ಇಲ್ಲೇನಾಗಿದೆ, ಅದೇ ಆ ಒಂದು ಡಿಫ್ರೆನ್ಸನ್ನು ನಾವು ಸರಿದೂಗಿಸ್ಬೇಕು ಅಂತ ಒಂದು ಈ ಯೋಜನೆ ಎಲ್ಲ ಮಾಡಿದ್ದೀವಿ. ಉದಾಹರಣೆಗೆ ನೋಡಿ, ಈಗ ಒಂದು ಮಿನಿ ಡೈರಿ ಯೋಜನೆ ಅಂತಿದೆ. ಮಿನಿ ಡೈರಿ ಯೋಜನೆಯಲ್ಲಿ 5 ಹಸುಗಳನ್ನು ಖರೀದಿ ಮಾಡೋದಕ್ಕೋಸ್ಕರ ಪ್ರೋತ್ಸಾಹ ಕೊಡ್ತೀವಿ. ಅದಕ್ಕೆ 50,000 ಕೊಡ್ತೀವಿ. ಕಂತಲ್ಲಿ 10,000 ರೂಪಾಯಿ, ಹಿಂಗೆ 50,000 ರೂಪಾಯಿ ವಿವಿಧ ಕಂತಲ್ಲಿ 4 ತಿಂಗಳಲ್ಲಿ ಕೊಟ್ಟು ಅದನ್ನು ಇದು ಮಾಡ್ತೀವಿ. ಮತ್ತು ಉದಾಹರಣೆಗೆ, ಯಾರಾದರೂ ನಾವು ಹಸಿರು ಮೇವು ಬೆಳಿತೀವಿ ಅಂತ ಹೇಳಿದ್ರೆ 1 ಎಕರೆಗೆ 20,000 ರೂಪಾಯಿ ಕೊಡ್ತೀವಿ. ಈಗ ಏನಾಗಿದೆ, ಬೈಲು ಅಂದರೆ ಸಮತಟ್ಟವಾದ ಭೂಮಿ ಇಲ್ಲ, ಅಡಿಕೆ ತೋಟವಾಗಿ ಮಾರ್ಪಾಟಾಗಿದೆ ಅಂದರೆ ಅದಕ್ಕೂ ಸಹ 10,000 ಕೊಡ್ತೀವಿ ಒಂದು ವರ್ಷಕ್ಕೆ. ಆಮೇಲೆ ಮತ್ತೆ ಮಹಿಳೆಯರಿಗೋಸ್ಕರ ಒಂದು ರಿವಾಲ್ವಿಂಗ್ ಫಂಡ್ ಅಂತ, ಅಂದರೆ ಹಂಚಿನ ಹಣ ಅಂತ ಕೊಡ್ತೀವಿ. ಅದು ಒಬ್ಬೊಬ್ಬರಿಗೆ 47,000 ರೂಪಾಯಿ ಹಂಚಿನ ಹಣ. ಅದು ರೊಟೇಷನ್ ಆಗ್ತಾ ಇರುತ್ತೆ. ಅದು ಬಡ್ಡಿ ರಹಿತ, ಅದು ಮಹಿಳಾ ಸಂಘಗಳಿಗೆ ಮಾತ್ರ ಸೀಮಿತವಾಗಿದ್ದು. ಕರುಗಳ ಸಾಕಾಣಿಕೆ ಯೋಜನೆ ಅಂತ, ಆ ಕರುಗಳ ಸಾಕಾಣಿಕೆ ಯೋಜನೆಯಲ್ಲಿ
ನಾವು 11,000ದಷ್ಟು ಕರುಗಳನ್ನ ನಾವು ರಿಜಿಸ್ಟರ್ ಮಾಡಿಸಿದ್ದೀವಿ. ಒಂದೊಂದು ಕರುಗೆ ಅದು ಸುಮಾರು ಒಂದು 3-4 ತಿಂಗಳು ಕಳೆಯೋವರೆಗೂ ಸಹ ಅದಕ್ಕೆಲ್ಲ ಒಂದು ಕಾಫ್ ಫೀಡ್ ಇರ್ಬೋದು, ಇನ್ನಿತರ ಜಂತು ಹುಳು ನಿವಾರಣಾ ಔಷಧಿ ಇರ್ಬೋದು, ಅದೆಲ್ಲ ಸೇರಿ ಒಂದು 1,700 ರೂಪಾಯಿ ಅಷ್ಟು ಇದನ್ನು ಕಿಟ್ ಟೈಪ್ ಕೊಡ್ತೀವಿ. ಸೊ ಇಷ್ಟೆಲ್ಲ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ಮತ್ತು ನಾವು ಎಲ್ಲ ಒಂದು ಏನು ನಮ್ಮ ಹಳ್ಳಿಲಿರೋ ಸಂಘಗಳಲ್ಲೇ BMC ಆಲ್ಮೋಸ್ಟ್ ಎಲ್ಲ ನಾವು ಯಾವುದನ್ನು ಕ್ಯಾನಲ್ಲಿ ಹ್ಯಾಂಡ್ಲ್ ಮಾಡಲ್ಲ. BMC ಮುಖಾಂತರ ನಾವು ಹಾಲನ್ನು ಶೇಖರಣೆ ಮಾಡಿ ನಮ್ಮ ಇಲ್ಲಿ ಕೇಂದ್ರ ಡೈರಿಗಳಿಗೆ ಒಂದು ಉಪ್ಪೂರಲ್ಲಿದೆ, ಒಂದು ಮಂಗಳೂರಲ್ಲಿದೆ, ಅದಕ್ಕೆ ತರ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಇದರಿಂದ ನಿಮಗೆ ಗೊತ್ತಿರಲಿ, ನಮ್ಮ ಹಾಲಿನ ಗುಣಮಟ್ಟ ನಮ್ಮ ಎಲ್ಲ ಒಕ್ಕೂಟದಲ್ಲಿ ಶ್ರೇಷ್ಠವಾದಂಥ ಹಾಲನ್ನ ನಾವು ತಯಾರು ಮಾಡ್ತಾ ಇದ್ದೀವಿ ಈ ಎಲ್ಲ ಒಂದು ಚಟುವಟಿಕೆಯಿಂದ. ಈಗ ಹಾಲಿನ ಗುಣಮಟ್ಟದ ಬಗ್ಗೆ ನಾವು ಮಾತಾಡೋದಿದ್ರೆ, ಹಾಲಿನ ಗುಣಮಟ್ಟವನ್ನು ಯಾವ ಥರ ಇಲ್ಲಿ ಅಳೆಯಲಾಗ್ತದೆ ಸರ್, ಮತ್ತು ಅದನ್ನು ಯಾವ ಥರ ಪ್ಯಾಕಿಂಗ್ ಅಥವಾ ಇದನ್ನು ಮಾಡಲಾಗ್ತದೆ ಸರ್? ಈಗ ಹಾಲಿನ ಗುಣಮಟ್ಟದ ವಿಚಾರದಲ್ಲಿ ಈಗ ನಾನು ಆಗಲೇ ಹೇಳಿದೆ, ನಮ್ಮ ಎಲ್ಲ ಒಕ್ಕೂಟದಲ್ಲೂ ನಮ್ಮ FSSAI ಸರ್ಟಿಫಿಕೇಟ್ ಇದೆ ನಮ್ಮದು. ಅದೇ ಒಂದು ಮಾನದಂಡ. ನಿಮಗೆ ಏನೋ ಒಂದು ಫುಡ್ ಸೇಫ್ಟಿ ಇದರಲ್ಲಿ ಆ ಒಂದು ಸರ್ಟಿಫಿಕೇಟ್ ನಾವು ಹೊಂದಿದ್ದೀವಿ ಅಂತ ಹೇಳಿದ್ರೆ, ನಾವು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸಿಗೆ ನಾವು ಒಂದು ಫುಡ್ ಅಥವಾ ಮಿಲ್ಕ್ ಏನೇ ಇರ್ಬೋದು ಅದನ್ನು ಪ್ರೋಸೆಸ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಆ ಸರ್ಟಿಫಿಕೇಟ್ ನಮಗೆ ಯಾವಾಗಲೂ ಸಿಗ್ತಾ ಬಂದಿದೆ. ನಾವು ಅದನ್ನು ಕಾಲಕ್ಕೆ ರಿನ್ಯೂ ಮಾಡಿ ಅದನ್ನು ಇಟ್ಕೊಂಡಿದ್ದೀವಿ. ಸೊ ಆ ಒಂದು ಮಾನದಂಡದಲ್ಲಿ ಇರಬೇಕಾದ್ರೆ ನಾವು ಅತ್ಯುನ್ನತವಾದ ಗುಣಮಟ್ಟದ ಹಾಲನ್ನು ಪ್ರೋಸೆಸ್ ಮಾಡಿ ಮತ್ತು ಅದರಿಂದ ಬೈ ಪ್ರಾಡಕ್ಟ್ಸ್, ಈಗ ಏನೇನು ಸ್ವೀಟ್ಸ್ ಎಲ್ಲ ಇದೆ ಅದನ್ನೆಲ್ಲ ಮಾಡಿ ಮಾರ್ತಾ ಇದ್ದೀವಿ ಅನ್ನೋದನ್ನು ಒಂದು ದೃಢಪಟ್ಟಿದೆ. ಒಂದು ಅದಕ್ಕೋಸ್ಕರ ನಾವು ಆಗಲೇ ಹೇಳಿದೆ, ನಾನು ನಮ್ಮ BMC ಮುಖಾಂತರ, ಅಂದರೆ BMC ಅಂತ ಹೇಳಿದ್ರೆ ಈಗ ಬೇರೆ ಒಕ್ಕೂಟಗಳಲ್ಲಿ ಕ್ಯಾನಲ್ಲಿ ಏನು ಹ್ಯಾಂಡ್ಲ್ ಮಾಡ್ತಾರೆ ಆ ಥರ ಇರಲ್ಲ. ಒಂದು ದೊಡ್ಡ ಶೀತಲೀಕರಣ ಘಟಕ ಇರುತ್ತೆ. ಅಲ್ಲಿ ಬಂದು ಹಾಲು ಶೀತಲೀಕರಣಗೊಂಡು ಅಲ್ಲಿಂದ ಡೈರೆಕ್ಟಾಗಿ ಯಾವುದೇ ಒಂದು ಮಾನವನ ಹಸ್ತಕ್ಷೇಪ ಇಲ್ಲದೇ ಲಾರಿಗೆ ಲೋಡಾಗಿ ಆ ಲಾರಿಯಿಂದ ಡೈರೆಕ್ಟು ಮತ್ತೆ ಯಾವುದೇ ಒಂದು ಮಾನವನ ಹಸ್ತಕ್ಷೇಪ ಇಲ್ಲದೆ ಡೈರಿಗೆ ಬರುತ್ತೆ, ಮತ್ತು ಪ್ಯಾಕ್ ಆಗಿ ಗ್ರಾಹಕನಿಗೆ ಸೇರುತ್ತೆ. ಸೊ ಇವಾಗ ಯಾವಾಗ ಮಾನವನ ಕೈಲಿ ಮುಟ್ಟೋದು, ಏನು ಕ್ಯಾಪ್ಗಳನ್ನ ಹಾಕೋದು ತೆಗೆಯೋದು ಇದೆಲ್ಲ ಮಾಡಿದಾಗ ಏನಾಗುತ್ತೆ, ನಾವು ಎಷ್ಟೇ ಕ್ಲೀನಾಗಿ ನಾವು ಮೇಂಟೈನ್ ಮಾಡಿದ್ವಿ ನಮಗೋಸ್ಕರ ಅಂತ ತಿಳ್ಕೊಂಡ್ರೂ ಸಹ ಸೂಕ್ಷ್ಮಾಣುಗಳು ಯಾವುದೇ ರೀತಿಯಲ್ಲಿ ಹೋಗ್ತವೆ. ಸೊ ಇದೆಲ್ಲ ಒಂದು ತಡೆ ಹಿಡಿದು ನಾವು ಒಂದು ಗುಣಮಟ್ಟದ ಹಾಲನ್ನು ನಾವು ಪ್ರೋಸೆಸ್ ಮಾಡಿ ನಾವು ಗ್ರಾಹಕರಿಗೆ ಕೊಡ್ತಾ ಇದ್ದೀವಿ. ಈಗ ಇಂಥ ಸಂದರ್ಭದಲ್ಲಿ ಯಾಂತ್ರೀಕರಣ ಅನ್ನುವಂಥದ್ದು ಬಹಳ ಮುಖ್ಯ ಆಗಿಬಿಡ್ತದೆ, ಯಂತ್ರಗಳ ಒಂದು ವ್ಯವಸ್ಥೆ. ಈಗ ಒಟ್ಟಾರೆಯಾಗಿ ಬೇರೆ ಒಕ್ಕೂಟಗಳಿಗೆ ಹೋಲಿಸಿದರೆ ನಿಮ್ಮ ಇದರಲ್ಲಿ ಈ ಯಾಂತ್ರೀಕರಣದ ವ್ಯವಸ್ಥೆಗಳು ಹೇಗಿದ್ದಾವೆ ಸರ್? ಅದೇ ಈಗೊಂದು ಹೇಳಿದ್ಮೇಲೆ ಇದೊಂದು ದೊಡ್ಡ ಉದಾಹರಣೆ. ಬಲ್ಕ್ ಮಿಲ್ಕ್ ಕೂಲರ್ ವ್ಯವಸ್ಥೆಯಲ್ಲಿ ನಾವು ಹಾಲನ್ನ ಶೇಖರಣೆ ಮಾಡಿ ಪ್ರೋಸೆಸ್ ಮಾಡಿ ಪ್ಯಾಕಿಂಗ್ ಮಾಡೋಂಥದ್ದು. ಮತ್ತು ನಮ್ಮ ಡೈರಿಗಳಲ್ಲೂ ಅಷ್ಟೇ ಉನ್ನತೀಕರಣವಾದ ಒಂದು ಡೈರಿ ಪ್ರೊಸೆಸಿಂಗ್ ಸಿಸ್ಟಮ್ ಇದೆ. ಮತ್ತು ನಮ್ಮ ಎಸ್ಪೆಷಲಿ ಬೈ ಪ್ರಾಡಕ್ಟ್ಸ್ಗೆ ಈಗ ನಮ್ಮಲ್ಲಿ ಹಲವಾರು ಸ್ವೀಟ್ಸ್ ಇದೆ, ತುಪ್ಪ ಇದೆ, ಮತ್ತು ಬೆಣ್ಣೆ ಇದೆ, ಮತ್ತು ಪನ್ನೀರ್ ಇದೆ. ಇವುಗಳನ್ನೆಲ್ಲ ನಾವು ಪ್ರೋಸೆಸ್ ಮಾಡಬೇಕಾದ್ರೆ ನಾವು ಏನು NDDB ಸ್ಟ್ಯಾಂಡರ್ಡ್ಸ್ ಇದೆ, ಮತ್ತು NDDBಲಿ ಏನು ಪ್ರಿಸ್ಕ್ರೈಬ್ ಮಾಡಿರ್ತಕ್ಕಂಥ ಆಟೋಮೇಟೆಡ್ ಮಿಷನರೀಸ್ ಇದೆ, ಅದನ್ನು ಅಳವಡಿಸ್ಕೊಂಡಿದ್ದೀವಿ. ಹಂಗಾಗಿ ಆ ಒಂದು ಉನ್ನತ ದರ್ಜೆ ಯಂತ್ರೀಕರಣ ನಾವು ಮಾಡಿರೋದ್ರಿಂದ ಉನ್ನತ ದರ್ಜೆಯ ಒಂದು ಏನು ಪ್ರಾಡಕ್ಟ್ ಬರುತ್ತೆ. ಸೊ ಅದನ್ನು ನಾವು ಗ್ರಾಹಕರಿಗೆ ಅದೇ ರೀತಿಯಲ್ಲಿ ಕೊಡ್ತೀವಿ. ಮತ್ತು ನಾವು ಯಾವುದೇ ಒಂದು ಈಗ ಬೇರೆ ಪ್ರೈವೇಟ್ ನಮ್ಮ ಏನು ಮ್ಯಾನುಫ್ಯಾಕ್ಚರರ್ಸ್ ಇರ್ತಾರೆ, ಅವ್ರಂಗೆ ಯಾವುದೇ ಒಂದು ಆರ್ಟಿಫಿಷಿಯಲ್ ಎಸೆನ್ಸು, ಕೆಮಿಕಲ್ಸು, ಮತ್ತು ಶೆಲ್ಫ್ ಲೈಫ್ ಅಂದರೆ ಅದರ ಜೀವಿತಾವಧಿನ ಜಾಸ್ತಿ ಮಾಡೋದಕ್ಕೋಸ್ಕರ ಅದು ಇದು ಆ್ಯಡ್ ಮಾಡೋದು ಅದೆಲ್ಲ ಮಾಡೋದಿಲ್ಲ. ನಿಮಗೆ ಗೊತ್ತಿರುತ್ತೆ, ಯಾಕೆ ನೀವೇ ನೋಡಿದ್ದೀರಾ, ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಸ್ವೀಟ್ಗಳಿಗಿಂತ ನಮ್ಮ ಸ್ವೀಟ್ಗಳಿಗೆ ಜೀವಿತಾವಧಿ ಕಡಿಮೆ. ಗ್ರಾಹಕರು ಗುಣಕೊಂತಾರೆ, ಏನಿದು ಮ್ಯಾನುಫ್ಯಾಕ್ಚರ್ಡ್ ಆನ್ ಸಚ್ ಅಂಡ್ ಸಚ್ ಡೇಟ್ ಇದೆ, 15 ದಿವಸಕ್ಕೆ ಕೊನೆ ಆಗುತ್ತೆ ಅಂತ ಹೇಳಿದ್ರೆ ಹಾಗೆ ನೋಡಿ ಅವ್ರದ್ದು 1.5 ತಿಂಗಳು ಇರುತ್ತಂತೆ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೊಬೇಕು, ನಾವೇನು ಅದಕ್ಕೆ ಆ್ಯಡ್ ಮಾಡಲ್ಲ. ಅದೇ ಅವ್ರೇನು ಮಾಡ್ತಾರೆ, 1.5 ತಿಂಗಳವರೆಗೂ ಅವ್ರಿಗೆ ಲಾಸ್ ಆಗಬಾರ್ದು, ಆ ಮಾರ್ಕೆಟಲ್ಲಿ ಇಟ್ಟು ಮಾರೋ ಒಂದು ವ್ಯವಸ್ಥೆ ಬೇಕು ಅಂತ ಕೆಮಿಕಲ್ನ ಆ್ಯಡ್ ಮಾಡ್ತಾರೆ. ಸೊ ಡಿಸಿಷನ್ ನಿಮಗೆ ಬಿಟ್ಟಿದ್ದು. ಸೊ ನಾವು ಯಾವುದೇ ಥರದ್ದು ಇದನ್ನು ಆ್ಯಡ್ ಮಾಡಲ್ಲ. ಒಂದು ಎರಡನೇ ವಿಚಾರ ಏನಂತ ಹೇಳಿದ್ರೆ, ನಾವು ಜಾಸ್ತಿ ನಮ್ಮ ಒಂದು ನೆಟ್ವರ್ಕ್ ಅಂತ ಹೇಳಿದ್ರೆ ನಮ್ಮದು ಪ್ಯಾರ್ಲರ್ಸು ಮತ್ತು ಫ್ರಾಂಚೈಸೀಸು ನಮ್ಮ ಔಟ್ಲೆಟ್ಸಲ್ಲೇ ಮಾರಾಟ ಮಾಡೋದು ಯೂಶ್ವಲಿ. ಸೊ ಅವಾಗೇನಾಗುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿ ಶೀತಲೀಕರಣದ ವ್ಯವಸ್ಥೆಗಳು, ಮತ್ತು ನಾವು ಅವ್ರಿಗೆ ಸ್ಟೋರೇಜ್ ವ್ಯವಸ್ಥೆಗಳು, ಮತ್ತು ಆಗಿಂದಾಗಲೇ ರೀಪ್ಲೇಸ್ಮೆಂಟ್ ಪಾಲಿಸಿ, ಇದನ್ನೆಲ್ಲ ನಾವು ಕರೆಕ್ಟಾಗಿ ಮೇಂಟೈನ್ ಮಾಡೋದ್ರಿಂದ ತಯಾರು ಮಾಡಿ ಗ್ರಾಹಕನಿಗೆ ಸೇರಬೇಕಾದಂಥ ಕಡಿಮೆ ಅವಧಿಯಲ್ಲಿ ಸೇರಿ ಅವನು ಅದನ್ನು ಆನಂದಿಸಬೇಕು ಅನ್ನೋದು ನಮ್ಮ ಉದ್ದೇಶ. ಅದನ್ನು ನಾವು ಈಡೇರಿಸ್ತಾ ಇದ್ದೀವಿ. ಸರ್, ಈಗ ಕಳೆದ 10 ವರ್ಷಗಳಲ್ಲಿ ನಾವು ಯೋಚನೆ ಮಾಡೋದಿದ್ರೆ, ಮೊದಲು ಬರೀ ಹಾಲಿನ ಒಂದು ವ್ಯವಹಾರ ಮಾತ್ರ ನಡೆಸ್ತಾ ಇದ್ದಂಥ ಒಂದು ಸಂಸ್ಥೆ ಈಗ ಬೇರೆ ಪ್ರಾಡಕ್ಟ್ಗಳನ್ನು ಮಾಡ್ತಾ ಇದೆ, ಹೊಸ ಆವಿಷ್ಕಾರಗಳಿಗೆಲ್ಲ ತಲೆ ಕೊಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಏನೇನು ಚೇಂಜ್ಗಳಾಗಿದ್ದಾವೆ ಸರ್ ಕಳೆದ ಕೆಲವು ವರ್ಷಗಳಲ್ಲಿ? ಒಳ್ಳೆ ಪ್ರಶ್ನೆ. ಯಾಕೆಂದರೆ ಮೊದಲು ನಾವು ಮಾಡ್ತಾ ಇದ್ದಿಷ್ಟೇ, ಹಾಲು ಬಂದಿದ್ದನ್ನು ಪ್ರೋಸೆಸ್ ಮಾಡಿ ಮೊಸರು, ಮಜ್ಜಿಗೆ, ಕ್ಲೋಸ್ ಇಷ್ಟನ್ನೇ ಮಾಡ್ತಾಯಿದ್ವಿ.
ಆಮೇಲೆ ಏನಾಯಿತು, ಅದರಲ್ಲಿ ಕ್ರೀಮ್ ಜನರೇಟ್ ಆಗ್ತಾ ಇತ್ತು. ಈಗ ಉದಾಹರಣೆಗೆ ನಮ್ಮ ರೈತರಿಂದ ಬರ್ತಕ್ಕಂಥ ಹಾಲು 4.5% ಫ್ಯಾಟ್ ಎಲ್ಲ ಇರ್ತದೆ. ನಮ್ಮದು ಟೋನ್ ಮಿಲ್ಕಲ್ಲಿ 3.5ವರೆಗೂ ಇರುತ್ತೆ. ಇನ್ನು 1-1.5% ಇನ್ನು ಡಬಲ್ ಟೋನ್ಡಲ್ಲೆಲ್ಲ 1.5 ಅಂತ ಹೇಳಿದ್ರೆ 2.5 ಎಲ್ಲ ನಮಗೆ ಎಕ್ಸಸ್ ಫ್ಯಾಟ್ ಉಳಿತಾಯಿತ್ತು. ಇದನ್ನು ಕ್ರೀಮ್ ಆಗಿ ಇದಾಗಿ ಯಾರ್ಯಾರಿಗೆ ಬೇಕು ಅವ್ರಿಗೆ ಕೊಡೋದು ಅದು ಇದು ಮಾಡ್ತಿದ್ವಿ. ಈ ಕ್ರೀಮ್ನ ತಗೊಂಡು ಮಿಕ್ಕಿದ ಒಂದು ಪ್ರೈವೇಟ್ ಮ್ಯಾನುಫ್ಯಾಕ್ಚರ್ಸ್ ಅದು ಇದು ಪ್ರಾಡಕ್ಟ್ಗಳನ್ನ ಮಾಡಿ ನಮಗೆ ಕಾಂಪಿಟೇಷನ್ ಕೊಡ್ತಾಯಿದ್ರು. ಸೊ ಅದನ್ನ ಮನಗಂಡು ನಾವೇನು ಮಾಡಿದ್ವಿ, ನಮ್ಮಲ್ಲಿ ಇಷ್ಟು ಕ್ರೀಮ್ ಜನರೇಟ್ ಆಗಬೇಕಾದ್ರೆ ನಾವು ಯಾಕೆ ಬೇರೆ ಥರದ ಪ್ರಾಡಕ್ಟ್ಗಳನ್ನ ಮಾಡಿ ನಮ್ಮ ಒಂದು ವ್ಯವಹಾರನ ಹೆಚ್ಚಿಸ್ಕೊಬಾರ್ದು ಅಂತ ಒಂದು ಯೋಚನೆ ಮಾಡಿ ನಾವೇನು ಮಾಡಿದ್ವಿ, ಸ್ವೀಟ್ಸ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ಪೇಡ ಇರ್ಬೋದು, ಮೈಸೂರು ಪಾಕ್ ಇರ್ಬೋದು, ಈಗ ಸುಮಾರು ನಿಮಗೆ 100 ಹತ್ರ ಡಿಫ್ರೆಂಟ್ ವೆರೈಟೀಸ್ ಆಫ್ ಸ್ವೀಟ್ ಇದೆ. ಸೊ ಅದನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ. ಅದು ಈಗ ಒಕ್ಕೂಟಕ್ಕೆ ಮತ್ತು ನಮ್ಮ KMF ಕ್ಯಾಸೆಚ್ ಒಳ್ಳೆ ಲಾಭ ತಂದು ಕೊಡ್ತಾ ಇದೆ. ಮತ್ತು ಗ್ರಾಹಕರು ಸಹ ತುಂಬ ಸಂತೋಷದಿಂದ ಇದ್ದಾರೆ. ಇಲ್ಲಿ ಅಂತಲ್ಲ, ವಿದೇಶದಿಂದಲೂ ತುಂಬ ಬೇಡಿಕೆ ಬಂದಿದೆ. ವಿದೇಶಕ್ಕೆ ಭಾಳಷ್ಟು ಜನ ಹೋಗ್ಬೇಕಾದ್ರೆ ನಮ್ಮದೊಂದು ಔಟ್ಲೆಟ್ ಇದೆ, ಅದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೊರಗಡೆ. ಅಲ್ಲಿ ಕೆ ಜಿ ಗಟ್ಟಲೆ ತಗೊಂಡು ಹೋಗ್ತಾರೆ ಅಲ್ಲಿಗೆ, ಅಲ್ಲಿ ಅವ್ರು ಹಂಚೋದಕ್ಕೆ ತಿನ್ನೋದಕ್ಕೆ ಎಲ್ಲ. ಸೊ ಇಷ್ಟೊಂದು ಫೇಮಸ್ ಆಗಿದೆ. ಆಮೇಲೆ ಇನ್ನೂ ಏನಂತ ಹೇಳಿದ್ರೆ, ಈಗ ಹಂತವಾಗಿ ಎಲ್ಲ ಫೀಲ್ಡ್ಗೂ ಬರ್ತಾ ಇದ್ದೀವಿ. ಈಗ ಪನ್ನೀರಿಗೆ ಬಂದ್ವಿ, ಮತ್ತು ಚೀಸಿಗೆ ಬಂದ್ವಿ, ಮತ್ತು ಈಗ ಐಸ್ ಕ್ರೀಮಿಗೆ ಬಂದಿದ್ದೀವಿ. ಈಗ ಐಸ್ ಕ್ರೀಮಲ್ಲೂ ಅಷ್ಟೇ, ಈಗ ಉದಾಹರಣೆಗೆ ನಮ್ಮ ಮಂಗಳೂರು ವ್ಯಾಪ್ತಿಯಲ್ಲಿ ಈಗ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಮುಂದಿನ ಒಂದು ವರ್ಷ ಅಥವಾ 1 ವರ್ಷದಲ್ಲಿ ಮಂಗಳೂರಲ್ಲೇ ನಮ್ಮ ಮಂಗಳೂರು ಒಕ್ಕೂಟದಿಂದನೇ ಒಂದು ಐಸ್ ಕ್ರೀಮ್ ಘಟಕ ಸ್ಟಾರ್ಟ್ ಮಾಡಬೇಕು ಅಂತಿದೆ. ಯಾಕೆಂತ ಹೇಳಿದ್ರೆ ಕರ್ನಾಟಕದಲ್ಲಿ ಅತ್ಯಧಿಕ ಐಸ್ ಕ್ರೀಮ್ ಸೇಲ್ಸ್ ಆಗೋದೇ ಮಂಗಳೂರು ಮತ್ತು ಉಡುಪಿ ಕೋಸ್ಟಲ್ ಬೆಲ್ಟಲ್ಲಿ. ಇಲ್ಲಿ ಹಲವಾರು ಪ್ರೈವೇಟ್ ಐಸ್ ಕ್ರೀಮ್ ಮಾರಾಟಗಾರರು ಮತ್ತು ಉತ್ಪಾದಕರು ಇದ್ದಾರೆ. ಆದರೆ ನಮ್ಮದ್ರಲ್ಲಿ ವಿಶೇಷತೆ ಏನಂತ ಹೇಳಿದ್ರೆ, ನಮ್ಮದೇ ಕ್ರೀಮು, ನಮ್ಮದೇ ಹಾಲಿನ ಕ್ರೀಮು. ನಾವು ಬೇರೆ ಎಲ್ಲಿಂದ ಖರೀದಿ ಮಾಡಬೇಕಾಗಿಲ್ಲ, ಯಾವುದೇ ಪೌಡ್ರಿಂದ ಕ್ರೀಮ್ ಮಾಡಬೇಕಾಗಿಲ್ಲ, ಏನಿಲ್ಲ. ಅವತ್ತಿಂದ ಕ್ರೀಮ್ನೇ ಪ್ರೋಸೆಸ್ ಮಾಡಿ ಐಸ್ ಕ್ರೀಮ್ ಮಾಡಿ ಮಾಡ್ತಕ್ಕಂಥದ್ದು. ಈಗ ನೀವು ಬೇಕಾದ್ರೆ ನೋಡಿ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ವಿಚಾರ ಹೇಳ್ತಾ ಇರೋದು, ಭಾಳಷ್ಟು ಐಸ್ ಕ್ರೀಮ್ ಉತ್ಪಾದಕರು, ಅದು ಏನು ತುಂಬ ಫೇಮಸ್ ಆಗಿರ್ತಕ್ಕಂಥ ಬ್ರ್ಯಾಂಡ್ಗಳು, ಅವ್ರು ಯಾರು ಫುಲ್ ಮಿಲ್ಕ್ ಕ್ರೀಮ್ನ ಯೂಸ್ ಮಾಡ್ತಾಯಿಲ್ಲ, ಮಿಲ್ಕ್ ಕ್ರೀಮ್ನ ಯೂಸ್ ಮಾಡ್ತಾ ಇಲ್ಲ. ಅವ್ರಿಗೆ ಅದು ತುಂಬ ಕಾಸ್ಟ್ಲಿ ಆಗುತ್ತೆ. ಅದಕ್ಕೋಸ್ಕರ ನ್ಯಾಚುರಲ್ ವೆಜಿಟೇಬಲ್ ಆಯಿಲ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದಾರೆ. ಅವ್ರು ಅದಕ್ಕೆ ಐಸ್ ಕ್ರೀಮ್ ಅಂತ ಮಾರ್ತಾರೆ, ಎಲ್ಲೂ ಐಸ್ ಕ್ರೀಮ್ ಅಂತ ಬರ್ದಿಲ್ಲ, ಫ್ರೋಸನ್ ಡೆಸರ್ಟ್ ಅಂತ ಬರೀತಾರೆ. ನೀವು ಬೇಕಾದ್ರೆ ನೋಡಿ, ಅದು ಎಷ್ಟೋ ಜನಕ್ಕೆ, ಬುದ್ಧಿವಂತರಿಗೂ ಸಹ ಗೊತ್ತಿಲ್ಲ ಅದು ವಿಚಾರ. ಅದನ್ನು ಐಸ್ ಕ್ರೀಮ್ ಅಂತ ತಿಂತಾ ಇದ್ದಾರೆ ಎಲ್ಲರೂ. ಇದು ಐಸ್ ಕ್ರೀಮ್ ಅಂತ ತಿಂತಿದ್ದಾರೆ, ಅದು ಐಸ್ ಕ್ರೀಮ್ ಅಲ್ಲ, ಅದು ಇಟ್ ಇಸ್ ಅ ಫ್ರೋಸನ್. ಅದಕ್ಕೆ ಟೆಕ್ನಿಕಲ್ ನೇಮ್ ಬಂದು ಫ್ರೋಸನ್ ಡೆಸರ್ಟ್ ಅಂತ. ಅದು ಕ್ಲೀನಾಗಿ ನೀವು ಬೇಕಾದ್ರೆ ಕಪ್ಗಳಲ್ಲಿ ತಿರುಗಿಸ್ ನೋಡಿ, ಎಲ್ಲೂ ಐಸ್ ಕ್ರೀಮ್ ಅಂತ ಬರ್ದಿರಲ್ಲ. ನಾವು ನಂದಿ ಮಾತ್ರ ಐಸ್ ಕ್ರೀಮ್ ಅಂತ ಬರಿತೀವಿ. ಯಾಕಂತ ಹೇಳಿದ್ರೆ FSSAI ನಮ್ಮ ರೆಗ್ಯುಲೇಷನ್ಸಲ್ಲೂ ಸಹ ಮತ್ತು ನಮ್ಮ ಫುಡ್ ಸೇಫ್ಟಿ ಆ್ಯಕ್ಟಲ್ಲೂ ಯಾವುದನ್ನು ಏನೇನು ಅಂತ ಬರಿಬೇಕು ಅಂತಿದೆ, ಅದರಲ್ಲಿ ಅವ್ರದ್ದು ಫೇಲ್ ಆಗುತ್ತೆ. ಅವ್ರು ಯಾವುದೇ ಕಾರಣಕ್ಕೂ ಐಸ್ ಕ್ರೀಮ್ ಅಂತ ಬರೆಯೋಕ್ಕಾಗಲ್ಲ. ಯಾಕಂದರೆ ಅವ್ರು ಕ್ರೀಮ್ ಯೂಸ್ ಮಾಡಲ್ಲ, ನಮ್ಮ ಮಿಲ್ಕ್ ಕ್ರೀಮ್ ಯೂಸ್ ಮಾಡಲ್ಲ. ಅದರ ಬದಲಿಗೆ ವೆಜಿಟೇಬಲ್ ಆಯಿಲ್ನ ಪ್ರೋಸೆಸ್ ಮಾಡಿ ಕ್ರೀಮ್ ಥರನೇ ಮಾಡ್ತಾರೆ. ಅದಕ್ಕೆ ಟೇಸ್ಟ್ ಬರೋದಕ್ಕೆ ಬೇರೆ ಥರ ಅಡಿಟಿವ್ಸ್ ಹಾಕ್ತಾರೆ, ಆಯಿತಾ. ಸೊ ಅವರು ಯಾವುದೇ ಕಾರಣಕ್ಕೂ ಅದು ಐಸ್ ಕ್ರೀಮ್ ಅಲ್ಲ. ಅದನ್ನು ನಮ್ಮ ಗ್ರಾಹಕರಿಗೆ ಗೊತ್ತಿಲ್ಲ, ತಿಂತಾ ಇದ್ದಾರೆ. ಸೊ ಈ ಒಂದು ಹಂತದಲ್ಲಿ ಏನು ಮಾಡಿದ್ವಿ, ನಾವೀಗ ಐಸ್ ಕ್ರೀಮ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ನಮ್ಮದು ತುಂಬ ಬೇಡಿಕೆನೂ ಇದೆ. ನಮಗೆ ಈ ಒಂದು ಬೇಸಿಗೆಲಿ ಕೊಡೋಕ್ಕಾಗಲಿಲ್ಲ ಕೆಲವು ದಿವಸ, ಅಷ್ಟೊಂದು ಬೇಡಿಕೆ ಬಂತು. ಮತ್ತು ಮುಂದಿನ ವರ್ಷ ಅಂತೂ ಈಗ ನಾವೇ ನಮ್ಮ ವ್ಯವಸ್ಥೆಗಳನ್ನ ದ್ವಿಗುಣಗೊಳಿಸಿ, ಮತ್ತು ನಮ್ಮ ಆ ಟೈಮ್ ಬೈಂಡಿಂಗಲ್ಲಿ ಆದರೆ ಒಂದು ಐಸ್ ಕ್ರೀಮ್ ಘಟಕನೇ ಹಾಕಬೇಕು ಅಂತ ಒಂದು ಎಲ್ಲ ಯೋಚನೆ ಮಾಡಿದ್ವಿ. ನಮ್ಮ ಒಕ್ಕೂಟದಿಂದ ಎಲ್ಲ ನಿರ್ದೇಶಕರು, ನಮ್ಮ ಅಧ್ಯಕ್ಷರೆಲ್ಲ ಅದಕ್ಕೆ ಸಮ್ಮತಿ ಸೂಚಿಸಿದ್ದಾರೆ. ಅದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದೊಂದು ನಮ್ಮ ಕನಸಿನ ಒಂದು ಯೋಜನೆ ಅದನ್ನು. ಯಾಕೆಂದರೆ ಈ ಒಂದು ಭೌಗೋಳಿಕವಾಗಿ ಇರತಕ್ಕಂಥ ಈ ಒಂದು ಹವಾಮಾನಕ್ಕೆ ಮತ್ತು ಇದಕ್ಕೆ ಬೇಕದು ಇಲ್ಲಿ. ಸೊ ಈಗ ನಾವು ಹಾಸನ್ ಮತ್ತು ಮದರ್ ಡೈರಿ ಅಂತಿದೆ ನಮ್ಮ ಬೆಂಗಳೂರಲ್ಲಿ, ಅಲ್ಲಿಂದ ತರಿಸಿ ಮಾರ್ತಾ ಇದ್ದೀವಿ. ಇಷ್ಟು ನಮ್ಮ ಬೈ ಪ್ರಾಡಕ್ಟ್ಸ್ಗಳ ಒಂದು ವಿಚಾರ. ಈಗ ಬೈ ಪ್ರಾಡಕ್ಟ್ಗಳ ಬಗ್ಗೆ ಹೇಳೋದಿದ್ರೆ, ಇಲ್ಲಿ ನಮ್ಮ ದಕ್ಷಿಣ ಕನ್ನಡದ ಅಂತ ಹೇಳಿದರೆ ಕರಾವಳಿ ಜಿಲ್ಲೆಗಳಲ್ಲೇ ಅದನ್ನು ಉತ್ಪಾದನೆ ಮಾಡುವಂತಹದ್ದು ಐಟಮ್ಸ್ ಇದ್ದಾವ, ಅಥವಾ ಬೇರೆ ಹಾಲು ಒಕ್ಕೂಟದಿಂದ ತರಿಸಿ ಮಾರುವಂಥದ್ದು? ಅಲ್ಲ, ಈಗ ನಮ್ಮ ಒಕ್ಕೂಟದ ವ್ಯವಸ್ಥೆಯಲ್ಲಿ ಹೆಂಗೆ ಮಾಡ್ತಾ ಇದ್ದೀವಿ ಅಂದರೆ, KMF ಇಂದ ನಮಗೆ ಒಂದು ಪೂಲಿಂಗ್ ಸಿಸ್ಟಮ್ ಇದೆ. ಏನಂತ ಹೇಳಿದ್ರೆ, ನಮಗೆ ಈ ಉದಾಹರಣೆಗೆ ದಕ್ಷಿಣ ಕನ್ನಡ ಹಾಲು ಒಕ್ಕೂಟಕ್ಕೆ ಪೇಡ ಮಾಡಿ, ಮೈಸೂರು ಪಾಕ್ ಮಾಡಿ, ಮತ್ತು ರಸ್ಕದಮ್ ಅಂತ ಒಂದು ಹೊಸ ಸ್ವೀಟ್ ಬಂದಿದೆ, ಬೆಂಗಾಲಿ ಸ್ವೀಟು, ಅದನ್ನು ನೀವು ಮಾಡಿ, ಮತ್ತು ಪೀನಟ್ ಬರ್ಫಿ ಅಂತ ಬರುತ್ತೆ, ಅದನ್ನು ನೀವು ಮಾಡಿ, ಮತ್ತು ಗೋಧಿ ಲಾಡು ಇದನ್ನು ನೀವು ಮಾಡಿ ಅಂತ ನಮಗೆ ಹೇಳ್ತಾರೆ, ಆಯಿತಾ, ನಮ್ಮ ಒಕ್ಕೂಟಕ್ಕೆ. ಅದೇ ಉದಾಹರಣೆಗೆ ಧಾರವಾಡ ಒಕ್ಕೂಟಕ್ಕೆ ನೀವು ಧಾರವಾಡ ಪೇಡ ಮಾಡಿ, ಮತ್ತು ನಾರ್ತ್ ಕರ್ನಾಟಕದಲ್ಲಿ ಎಮ್ಮೆ ಹಾಲು ಸಿಗುತ್ತೆ, ಅದರಿಂದ ಮಾಡ್ತಕ್ಕಂಥ ಕೆಲವು ಸ್ವೀಟ್ಗಳಿದೆ, ಅದನ್ನು ನೀವು ಮಾಡಿ, ಮತ್ತು ಪೇಡ ಮಾಡಿ ಅಂತ ಹೇಳ್ತಾರೆ. ಸೊ ಇದೆಲ್ಲ ಏನಾಗುತ್ತೆ, ನಾವೆಲ್ಲ ಬೇರೆ ಕೆಲವು ಕಾಮನಾಗಿ ಎಲ್ಲ ಒಕ್ಕೂಟದಲ್ಲೂ ಮಾಡ್ತೀವಿ. ಇನ್ನು ಕೆಲವು ಸ್ವೀಟ್ಸ್ಗಳು ಸ್ಪೆಷಲಾಗಿ ಆಯಾ ಒಕ್ಕೂಟದಲ್ಲಿ ಮಾತ್ರ ಮಾಡ್ತೀವಿ. ಇದನ್ನು ತಗೊಂಡೋಗಿ ನಮ್ಮ ಸೆಂಟ್ರಲ್ ಇದಿದೆ, ಒಂದು ಪೂಲಿಂಗ್ ಸಿಸ್ಟಮ್ ಇದೆ, ಸೆಂಟ್ರಲ್ ಇದಕ್ಕೆ ಹಾಕ್ತೀವಿ. ಅಲ್ಲಿಂದ ಎಲ್ಲ ಕಡೆಗೂ ಮತ್ತೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ.
ಸೊ ಅವಾಗೇನಾಗುತ್ತೆ, ಎಲ್ಲ ಒಂದು ಒಕ್ಕೂಟದಲ್ಲೂ ಎಲ್ಲ ಒಕ್ಕೂಟದ ಒಂದು ಸ್ವೀಟು ಬೈ ಪ್ರಾಡಕ್ಟ್ಸು ಸಿಗುತ್ತೆ. ಸೊ ಈ ಒಂದು ಸಿಸ್ಟಮಲ್ಲಿ ನಾವು ವ್ಯವಹಾರ ಮಾಡ್ತಾ ಇದ್ದೀವಿ. ಇದಕ್ಕೆ ಎಲ್ಲ ಒಕ್ಕೂಟನೂ ಸೇರಿ KMF-ನ ಒಂದು ಅಂಬ್ರಲಾದಡಿ ನಾವು ಈ ವ್ಯವಸ್ಥೆನ ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಈಗ ಕರದಂಟು ಇರ್ಬೋದು ಅಥವಾ ಧಾರವಾಡ ಪೇಡ ಕರದಂಟು ಅಂತ ಹೇಳಿದ್ರೆ ಬೆಳಗಾವಲ್ಲಿ ಮಾಡ್ತಾರೆ. ಅಷ್ಟಾಗ ಏನಾಗುತ್ತೆ ಗ್ರಾಹಕರಿಗೆ ಅಂತ ಹೇಳಿದ್ರೆ, ಇಲ್ಲಿಯ ಒಂದು ದಕ್ಷಿಣ ಕನ್ನಡದವರು ಕರದಂಟು ಮಾಡಿದ್ರೆ ಅದು ಆ ರುಚಿ ಇರೋದಿಲ್ಲ ಅನ್ನುವಂಥದ್ದು ಮೊದಲೇ ಕಲ್ಪನೆ ಇರುತ್ತೆ. ಅದಕ್ಕಾಗಿ ನಾನು ಈ ಪ್ರಶ್ನೆಯನ್ನ ಕೇಳಿದೆ. ಈಗ ಇದರ ಜೊತೆಗೆ ನೀವು ಎಣ್ಣೆ ತಿಂಡಿಗಳನ್ನು ಕೂಡ ಮಾರುವಂತಹ ಕೆಲವು ಇದೆಲ್ಲ. ಹೌದು, ಅಂದರೆ ಅದನ್ನು ಈಗ ಮಾಡಿದ್ವಿ. ಈಗ ಅಂದರೆ ಬೆಣ್ಣೆ ಮುರುಕು ಅಂತ ಚಕ್ಲಿ, ಕೋಡ್ಬಳೆ, ಬೆಣ್ಣೆ ಮುರುಕು, ಮತ್ತು ಖಾರ ಸೇವು, ಮತ್ತು ಇನ್ನೊಂದು ಕೆಲವು 2-3 ಆ ಥರದ್ದು ಕರೆದಂಥದ್ದು ಮಾಡಿದೆ. ಅದನ್ನು ಮಾತ್ರ ನಾವು NMP ಅಂತ ನಂದಿನಿ ಮಿಲ್ಕ್ ಪ್ರಾಡಕ್ಟ್ ಅಂತ ನಮ್ಮ ಕೇಂದ್ರ ಕಚೇರಿ ಪಕ್ಕದಲ್ಲೇ ಇದೆ, ಅಲ್ಲಿ ಮಾತ್ರ ಮಾಡೋದು, ಬೇರೆ ಮಾಡಲ್ಲ. ಸೊ ಅದನ್ನು ಮಾಡಿ ಅದನ್ನು ಇದೇ ಒಂದು ಡಿಸ್ಟ್ರಿಬ್ಯೂಷನ್ ಚಾನಲಲ್ಲಿ ನಾವು ಎಲ್ಲ ಕಡೆಗೂ ಹಂಚಿ ನಾವು ಸೇಲ್ಸ್ ಮಾಡ್ತೀವಿ. ಈಗ ಬೇರೆ ಬೇರೆ ರೀತಿಯ ಹಾಲಿನ ಪ್ರೈವೇಟ್ ಫರ್ಮ್ಗಳು ಕೂಡ ಇದ್ದಾವೆ. ಅವರು ಅವರದ್ದೇ ಆದಂತಹ ರೀತಿಯಲ್ಲಿ ಮಾರ್ತಾ ಇದ್ದಾರೆ. ನಂದಿನಿ ಹಾಲಿನ ಉತ್ಪಾದನೆ ಮತ್ತು ಉತ್ಪನ್ನಗಳ ಮಟ್ಟವನ್ನು ಕಾಪಾಡಿಕೊಳ್ಳಿಕ್ಕೆ ಯಾವ ರೀತಿಯಲ್ಲೆಲ್ಲ ಪ್ರಯತ್ನಗಳನ್ನು ಪಡ್ತಾ ಇದೆ ಸರ್? ಈಗ ಪ್ರೈವೇಟ್ ಹಾಲು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರಲ್ಲ, ಅವರು ಯಾವ ಥರದಲ್ಲಿ ಇದು ಮಾಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ಮತ್ತು ನಾನು ಅವ್ರನ್ನ ತೇಜಾವಧಿ ಮಾಡಬೇಕು ಅಂತಲ್ಲ, ಯಾವುದೇ ಕಾರಣಕ್ಕೂ ನೀವು ಆ ಹಾಲನ್ನು ನೀವೇನಂದರೆ ಅದೇ ಒಂದು ಆ ಗಾದೆ ಇದೆಯಲ್ಲ, ಬೆಳ್ಳಗಿರುವುದಿಲ್ಲ ಹಾಲಲ್ಲ ಅಂತ, ಅದು ನಿಜಾನೇ. ಅದು ಬೆಳ್ಳಗೆ ಕಾಣುತ್ತಷ್ಟೇ. ಅದು ಯಾವ ಥರದಲ್ಲಿ ಅವರು ಉಪಯೋಗಿಸ್ತಾ ಇದ್ದಾರೆ, ಯಾವ ಥರದಲ್ಲಿ ಅದು ಆರೋಗ್ಯಕ್ಕೆ ಅವರಿಗೆ ಒಳ್ಳೇದಾಗ್ತದೆ ಅಂತ ನನಗೂ ಗೊತ್ತಿಲ್ಲ. ಯಾಕೆಂತೇಳಿದ್ರೆ ನಾವು ಏನು ಒಂದು ಪ್ರಯತ್ನಗಳು ಪಡ್ತೀವಿ ಆ ಒಂದು ಗುಣಮಟ್ಟ ಕಾಪಾಡಲು, ಆ ಕಷ್ಟ ನಮಗೆ ಗೊತ್ತು. ಯಾಕೆಂತೇಳಿದ್ರೆ ನಾವು ಶೀತಲೀಕರಿಸಿ, ಪ್ಯಾಸ್ಟೀಕರಿಸಿ, ಪ್ಯಾಕೆಟ್ ಮಾಡಿ, ಅಷ್ಟು ಒಂದು ಇದರಲ್ಲಿ ನಮ್ಮದು ಕೋಲ್ಡ್ ಚೈನ್ ಇದೆ. ಆ ಕೋಲ್ಡ್ ಚೈನ್ ಒಳಗೆ ಬಿಲೋ 6 ಡಿಗ್ರೀಸ್ನೇ ಮೇಂಟೈನ್ ಮಾಡಿ ಗ್ರಾಹಕನಿಗೆ ತಲುಪೋವರೆಗೂ, ಅಂದರೆ ನಮ್ಮ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ಸ್ ಏನಿದೆ, ನಮ್ಮ ಪಾರ್ಲರ್ಸ್ ಏನಿದೆ, ಅಲ್ಲಿಗೆ ತಲುಪೋವರೆಗೂ ನಾವು ಅಷ್ಟು ಪ್ರಯತ್ನ ಪಟ್ಟು ಮಾಡ್ತೀವಿ. ಅವ್ರು ಏನಿಲ್ಲ, ಯಾರೋ ಎಲ್ಲೋ ಹಾಲು ಕರೀತಾರೆ, ಸುಮ್ಮನೆ ಒಂದು ಕ್ಯಾರಿಯರಲ್ಲಿ ತಂದರೆ ಅವರು ಇವ್ರಿಗೂ ಒಯ್ತಾರೆ, ಮತ್ತು ಆಮೇಲೆ ಎಲ್ಲ ಒಂದು ದೊಡ್ಡ ಒಂದು ಕ್ಯಾರಿಯರಲ್ಲಿ ಹಾಕೊಂಡು ಇದು ಮಾಡ್ಕೊಂಡು ಆ ಫ್ಲ್ಯಾಟ್ಸ್ ಹತ್ರ ಅಲ್ಲಿ ಹೋಗಿ ಕೊಡ್ತಾರೆ. ಅಷ್ಟರೊಳಗೆ ಎಷ್ಟು ಬ್ಯಾಕ್ಟೀರಿಯಲ್ ಕೌಂಟ್ಸು ಹೆಚ್ಚಿಗೆ ಆಗಿರಲ್ಲ, ಕೋಟ್ಯಾಂತರ ಲೆವೆಲಿಗೆ ಜಾಸ್ತಿ ಆಗಿರ್ತದೆ. ಅದು ಅವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಗ್ಯಾರಂಟಿ ಬೀಳುತ್ತೆ. ನನಗೆ ಗೊತ್ತಿಲ್ಲ, ನಾನು ನಮ್ಮ ಆರೋಗ್ಯ ಇವರಿಗೆ ನಿರ್ದೇಶಕರಿಗೆ ಪತ್ರ ಬರೆದು ಸಹ 1-2 ಉದಾಹರಣೆಗಳು ಫುಡ್ ಪಾಯ್ಸನಿಂಗ್ ಆಗಿ ನನಗೆ ದೂರ ಬಂದಿತ್ತು. ಆ್ಯಕ್ಚುಲಾಗಿ ನೋಡಿದ್ರೆ ಅದು ನಾವು ಮಾರಿರೋ ಹಾಲೇ ಅಲ್ಲ, ಅದು ಅವ್ರು ಯಾರೋ ಫ್ಲ್ಯಾಟ್ ಅವರು ಪ್ರೈವೇಟಾಗಿ ಈ ಥರ ಕೊಡ್ತಾರಲ್ಲ, ಈ ತೆಗೆದುಕೊಂಡಿರ್ತಕ್ಕಂಥ ಹಾಲು, ಕಲುಷಿತ ಹಾಲು ಅದು. ನಾನು ಲೆಟ್ರನ್ನೇ ಬರೆದಿದ್ದೆ, ನಾನು ಯಾರಿಗೆ, ಆರೋಗ್ಯ ನಿರ್ದೇಶಕರಿಗೆ, ಈಗೀಗ ಆಗ್ತಾಯಿದೆ ಅಂತ. ಆರೋಗ್ಯ ನಿರ್ದೇಶಕರು ಸಹ ಮಂಗಳೂರು ಮಹಾನಗರ ಪಾಲಿಕೆ ಆರೋಗ್ಯ ಅಧಿಕಾರಿಗಳ ಮುಖಾಂತರ ಎಲ್ಲ ಸರ್ಕ್ಯುಲೇಟ್ ಮಾಡಿದರು. ಬಟ್ ಅದೇನು ಅಷ್ಟು ಎಫೆಕ್ಟಿವ್ ಆದಂಗೆ ಕಾಣಲಿಲ್ಲ. ಸೊ ಅದರಿಂದ ನಾನು ಇವರಿಗೆ ಕೇಳ್ಕೊಳ್ಳೋದೇನಂತ ಹೇಳಿದ್ರೆ, ನಂದಿನಿ ಹಾಲು ಅಂತಲ್ಲ, ಒಂದು ಉತ್ತಮ ಗುಣಮಟ್ಟದ ಪಾಶ್ಚೀಕರಿಸಿದ, ಶೀತಲೀಕರಿಸಿದ ಮತ್ತು ಈ ಥರ ಪ್ರೋಸೆಸ್ ಆಗಿರೋ ಹಾಲನ್ನ ಯೂಸ್ ಮಾಡಿ. ಸುಮ್ಮನೆ ಯಾರೋ ಸೈಕಲಲ್ಲೋ, ಒಂದು TVS ಅಲ್ಲೋ, ಒಂದು ಮೋಟರ್ ಸೈಕಲಲ್ಲೋ ತಂದು, ಮಾರುತಿ ವ್ಯಾನಲ್ಲ ತಂದು ಮಾರ್ತಾರಲ್ಲ, ಅದನ್ನೆಲ್ಲ ತಗೊಬೇಡಿ. ಯಾವುದೇ ಕಾರಣಕ್ಕೂ ಅದು ಗುಣಮಟ್ಟ ಕಾಪಾಡೋಕ್ಕೆ ಸಾಧ್ಯನೇ ಇಲ್ಲ. ಹಾಲು ತುಂಬ ಸೆನ್ಸಿಟಿವ್ ಪ್ರಾಡಕ್ಟ್, ನಿಮಗೆ ಗೊತ್ತಿದೆ. ಅದು ನಿಮಿಷಕ್ಕೂ ಅದರದ್ದು ಕ್ವಾಲಿಟಿ ಕೆಡ್ತಾ ಹೋಗುತ್ತೆ, ಏನೂ ಆಗದೆ. ಈಗ ಉದಾಹರಣೆಗೆ ಕರೆದ ಮೇಲೆ ಅದು ಎಷ್ಟೋ ಒಂದು ಟೈಮಲ್ಲಿ ಪಾಶ್ಚೀಕರಿಸಿ, ಶೀತಲೀಕರಿಸಿ ಅದು ಪ್ಯಾಕ್ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ಎಲ್ಲಿಂದ ಎಲ್ಲಿಗೆ ಬೇಕು ಅದನ್ನು ಇಟ್ಕೊಂಡು ಹೋಗ್ತಾ ಇದ್ರೆ ಕಾಣುತ್ತಷ್ಟೇ, ಅದು ಅದರಲ್ಲಿ ಬ್ಯಾಕ್ಟೀರಿಯಲ್ ಕೌಂಟು ಮಿಲಿಯನ್ಸ್ ಟುಗೆದರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಯಾರಿಗೂ ಗೊತ್ತಿಲ್ಲ, ಪಾಪ ಯೂಸ್ ಮಾಡ್ತಾ ಇದ್ದಾರೆ ಅಷ್ಟೇ. ಈಗ ರೈತರ ಬಗ್ಗೆ ಮಾತಾಡೋದಿದ್ರೆ, ಮುಖ್ಯವಾಗಿ ನಮ್ಮ ಹೈನುಗಾರರು ಏನಿದ್ದಾರೆ ಅವರಿಗೆ ಕೆಲವು ನಿಮ್ಮ ಈ ಹಾಲು ಒಕ್ಕೂಟದಿಂದ ಕೊಡುವಂಥ ಸೌಲಭ್ಯಗಳ ಬಗ್ಗೆ ನೀವು ಹೇಳಿದ್ರಿ. ಅದರ ಜೊತೆಗೆ ಅವರಿಗೀಗ ಸಾಮಾನ್ಯ ಹೈನುಗಾರರು ಅಂತ ಹೇಳಿದ್ರೆ, ನೀವು ಹೇಳಿದ್ರಿ ಮೇವು ಮತ್ತು ಈ ಥರದ ಅದಕ್ಕೆ ಕೊಡುವಂಥ ಸವಲತ್ತು ಇಲ್ಲಿ ಕಡಿಮೆ ಇದೆ. ಅದಕ್ಕಾಗಿ ಏನಾದರೂ ಕೂಡ ವ್ಯವಸ್ಥೆಗಳನ್ನು ಮಾಡಿ? ಅಲ್ಲ, ಸವಲತ್ತು ನಾವು ಕೊಡ್ತಾ ಇದ್ದೀವಿ, ತುಂಬಾ ಜಾಸ್ತಿನೇ ಕೊಡ್ತಾ ಇದ್ದೀವಿ. ನಾನು ನಿಮ್ಗೆ ಹೇಳಬೇಕು ಅಂದರೆ, ಇದೊಂದು ಮೇವು ಮತ್ತು ಭೌಗೋಳಿಕವಾದ ಸಮಸ್ಯೆ ಒಂದು ಕಡೆ ಆದರೆ, ಇನ್ನೊಂದು ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ, ಈ ಯುವ ಜನತೆ ಯಾರೂ ಹೈನುಗಾರಿಕೆ ಮಾಡೋಕ್ಕೆ ಮುಂದೆ ಬರ್ತಾ ಇಲ್ಲ. ಈ ಉಭಯ ಜಿಲ್ಲೆಗಳಲ್ಲಿ ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ ವಿದ್ಯಾವಂತರು ಜಾಸ್ತಿ ಇದ್ದಾರೆ. ಅದು ತಾಂತ್ರಿಕ ವಿದ್ಯಾರ್ಜನೆ ಇರ್ಬೋದು, ಅಥವಾ ಇನ್ನೊಂದು ಮಿನಿಮಮ್ ಒಂದು ಡಿಗ್ರಿ ಇರ್ಬೋದು. ಅದಾದ ತಕ್ಷಣ ಅವ್ರು ಯಾರು ಅಟ್ಲೀಸ್ಟು ಇಲ್ಲಿ ಕೆಲಸ ಸಿಕ್ಕಿದ್ರೆ ಇಲ್ಲಿ ಮಾಡ್ತಾರೆ, ಇಲ್ಲ ಅಂತ ಹೇಳಿದ್ರೆ ಗಲ್ಫು, ದುಬೈ ಎಲ್ಲ ಒಂದು ಕಡೆ ಹೋಗ್ತಾರೆ. ಕೆಲಸ ಅವ್ರಿಗೆ ಎಲ್ಲರೂ ಒಂದು ಕಡೆ ಸಿಗುತ್ತೆ, ಅವರ ಒಂದು ಯೋಗ್ಯತೆಗೆ ತಕ್ಕಂತೆ. ಹಾಗಾಗಿ ಇಲ್ಲೇ ನೆಲೆನಿಂತು ಕೃಷಿ ಮಾಡಿ, ಹೈನುಗಾರಿಕೆ ಮಾಡಿ ನಾನು ಇದು ಮಾಡಬೇಕು ಅನ್ನೋ ಒಂದು ಬಾಬತ್ ಅವ್ರಿಗೇನಿಲ್ಲ. ಹಾಗಾಗಿ ಏನಾಗಿದೆ, ಇಲ್ಲಿ ಹೈನುಗಾರಿಕೆ ಅನ್ನೋದು ಈಗ ನಾನು ನೋಡ್ತೇನೆ, ನಾನು ಎಲ್ಲ ಕಡೆ ಹೋಗ್ತಾ ಇದ್ದೀನಿ, ಏನಿದ್ರು 48-50 ವರ್ಷದ ಮೇಲ್ಪಟ್ಟವ್ರು ಮಾತ್ರ ಈಗ ಮಾಡ್ತಾ ಇದ್ದಾರೆ.
ಮತ್ತು ಹಿಂದೆ 20 ವರ್ಷದಿಂದ ಮಾಡ್ತಾ ಇರೋರೆಲ್ಲ ಈಗಾಗಲೇ ಸೋತೋಗಿದ್ದಾರೆ. ಅವರ ನೆಕ್ಸ್ಟ್ ಜನ್ರೇಷನ್ನು ಮಾಡೋರು ಯಾರೂ ಇಲ್ಲ ಅವ್ರ ಮನೇಲಿ. ಈಗ ಉದಾಹರಣೆಗೆ ಹಿಂದೆ ಎಲ್ಲ ಒಂದು ಹೊತ್ತಿಗೆ 25-30 ಲೀಟ್ರ್ ಹಾಲಾಗ್ತಾ ಇದ್ದವರು ಈಗೆಲ್ಲ ಮುದುಕರಾಗಿದ್ದಾರೆ. 60+ ಆದಾಗ 7-8 ದನಗಳನ್ನ ಮೇಂಟೈನ್ ಮಾಡೋದು ಭಾಳ ಕಷ್ಟ ಆಗುತ್ತೆ ಅವ್ರಿಗೆ. ಅವ್ರ ಮಕ್ಕಳಾರು ಇಲ್ಲಿಲ್ಲ. ಹಾಗಾಗಿ ಏನಾಗುತ್ತೆ, ಅವರು ಏನೋ ಒಂದು ಕಾಟಾಚಾರಕ್ಕೆ 1-2 ದನ 3 ದನ ಇಟ್ಕೊಂಡು ಹೆಂಗೋ ಹಾಲಾಗ್ತಾ ಇದ್ದಾರೆ. ಸೊ ಅವಾಗ ಆ ಒಂದು ಹಾಲಿನ ಇಳುವರಿ ಕಡಿಮೆ ಆಗ್ತಾ ಬಂದಿದೆ. ಇದು ಒಂದು ಮೇಜರ್ ಕಾರಣ ಇಲ್ಲಿ ಹೈನುಗಾರಿಕೆ ಕಡಿಮೆ ಆಗೋದಕ್ಕೆ. ಸೊ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಒಂದು ಬೇಡಿಕೆಗೆ ಅನುಗುಣವಾಗಿ ಏನಾದ್ರು ಇದು ಹೈನೋದ್ಯಮ ಚಿಗುರಿಕೆ ಆಗಿದ್ದರೆ ಸುಮಾರು ಒಂದು 6-7 ಲಕ್ಷ ಲೀಟ್ರು ಹಾಲು ಇವತ್ತು ಉತ್ಪಾದನೆ ಆಗಬೇಕಾಗಿತ್ತು. ಯಾಕೆಂತ ಹೇಳಿದ್ರೆ ಈ 3.5 ಲಕ್ಷನೇ ಒಂದು 2019ರಲ್ಲೂ ಇಷ್ಟೇ ಇತ್ತು. ಆಯಿತಾ. ಸೊ ಒಂದು 5 ವರ್ಷ ಆದ್ರೂ ಮಧ್ಯದಲ್ಲಿ ಒಂದು ಸತಿ 5.5 ಲಕ್ಷಕ್ಕಾಗಿ ಕೋವಿಡ್ ಟೈಮಲ್ಲೆಲ್ಲ ಮನೆಗೆ ಬಂದ್ರಲ್ಲ, ಮನೆಗೆ ಬಂದಾಗ ಸರ್ಕಾರ ಅನುಮತಿ ಕೊಟ್ಟಿದ್ದು ಇದೊಂದೇ ಉದ್ಯಮಕ್ಕೆ, ಹಾಲಿನ ಉದ್ಯಮಕ್ಕೆ ಮಾತ್ರ ಯಾವುದೇ ಒಂದು ರಿಸ್ಟ್ರಿಕ್ಷನ್ ಮಾಡದೆ ಕೊಟ್ಟರು. ಅವಾಗೇನು ಮಾಡಿದ್ರು, ಎಲ್ಲ ಒಂದು ಮನೆಯಲ್ಲಿದ್ರಲ್ಲ, ಇನ್ನು ಹೊರಗಡೆ ಹೋಗ್ದಂಗೆ ವ್ಯವಹಾರ ಮಾಡಬೇಕಾಗಿದ್ದರೆ ಮತ್ತು ಸರ್ಕಾರ ಅನುಮತಿ ಕೊಟ್ಟಿದ್ದು ಇದೊಂದು ಅಂತ ಹೇಳಿ ಎಲ್ಲ ಹಸುಗಳನ್ನ ಖರೀದಿ ಮಾಡಿ ಇಲ್ಲಿ ಬಾಂಬೆ ಇರ್ಬೋದು, ಬೆಂಗಳೂರು ಇರ್ಬೋದು, ಇಲ್ಲಿರ್ತಕ್ಕಂಥ ಎಲ್ಲ ಯುವಕರು ಬಂದು ಇಲ್ಲಿ ಸೆಟ್ಲಾಗಿ ಸುಮಾರು 1.25 ವರ್ಷ ನಮಗೆ ಸಿಕ್ಕಾಬಟ್ಟೆ ಹಾಲಿನ ಒಂದು ಉತ್ಪಾದನೆ ಆಯಿತು. 5.5 ಲಕ್ಷದವರೆಗೂ ಹೋಯಿತು. ಸೊ ಆಮೇಲೆ ರಿಲ್ಯಾಕ್ಸ್ ಆದ ತಕ್ಷಣ ಮತ್ತೆ ಅವ್ರವ್ರ ಕೆಲಸ ಸಿಕ್ತು, ಅವ್ರವ್ರ ಕೆಲಸ ಕಾರ್ಯಗಳಿಗೆ ಎಲ್ಲೆಲ್ಲಿದ್ದರೂ ಅಲ್ಲೇ ವಾಪಸ್ ಹೋದಾಗ ಏನಾಯಿತು, ಸಡನ್ನಾಗಿ ಅದೇ ಥರ ಪುನಃ ಅದ್ರ ಜೊತೆಗೆ ಒಂದು ಕಾಯಿಲೆನೂ ಬಂತು ಹಸುಗಳಿಗೆ. ಸೊ ಆ ಕಾಯಿಲೆಯಿಂದ ಸ್ವಲ್ಪ ರೋಸಿ ಜನ ಮಾರಿದ್ರು. ಸೊ ಇದೆಲ್ಲ ಒಂದು ಆಗಿರತಕ್ಕಂಥ ಒಂದು ವಿಚಾರವಾಗಿ ಈಗ ಒಂದು ಸ್ಟೇಬಲಾಗಿ ಹೋಗ್ತಾ ಇದೆ. ಒಂದು 3.5-4 ಲಕ್ಷದ ಮಧ್ಯ ಹೋಗ್ತಾ ಇದೆ. ಇದನ್ನು ನಾವು ಒಂದು 4.5 ಲಕ್ಷಕ್ಕಾರು ಇನ್ನೊಂದು ವರ್ಷದೊಳಗೆ ರೈಸ್ ಮಾಡಬೇಕು ಅಂತ ಹಲವಾರು ಯೋಜನೆಗಳನ್ನ ನಾವೀಗ ಹಾಕೊತಾ ಇದ್ದೀವಿ. ಸೊ ಈಗ ಅದಕ್ಕೋಸ್ಕರ ಈಗ ನಾವು ಈ ಹಸಿರು ಮೇವು ತುಂಬ ಪ್ರಮುಖವಾದ ಅಂಶ ಒಂದು ಹಾಲಿನ ಇಳುವರಿಗೆ ಇಲ್ಲಿ ಸಿಗ್ತಾ ಇಲ್ಲ. ಅದನ್ನು ನಾವು ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈಗೇನು ಮಾಡಿದ್ದೀವಿ, ಸೈಲೇಜ್ ಅಂತ ಬರುತ್ತೆ, ಹಸಿರನ್ನ ಪ್ರೋಸೆಸ್ ಮಾಡಿ ಅದಕ್ಕೆ ನಮ್ಮ ಮಿನರಲ್ ಮಿಕ್ಸರ್ ಇರ್ಬೋದು, ಮೊಲಾಸಸ್ ಇರ್ಬೋದು, ಇದನ್ನೆಲ್ಲ ಹಾಕಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಅದನ್ನು ಘಟ್ಟ ಜಿಲ್ಲೆಗಳಲ್ಲಿ ಮಾಡ್ತಾರೆ. ಅದನ್ನು ನಾವು ತರಿಸಿ ಅಲ್ಲಿಂದ, ಅದು ಸುಮಾರು ಆ್ಯಕ್ಚುಯಲ್ ಕಾಸ್ಟ್ ಬಂದು ಒಂದು 8.5-9 ರೂಪಾಯಿ ಬರುತ್ತೆ. ನಾವು ಒಕ್ಕೂಟದಿಂದ 2 ರೂಪಾಯಿ ಸಬ್ಸಿಡಿ ಕೊಟ್ಟು 40 ಲಕ್ಷ ರೂಪಾಯಿನಷ್ಟು ಸಬ್ಸಿಡಿಗೋಸ್ಕರನೇ ಕೊಟ್ಟು ಈಗ ಹಂಚ್ತಾ ಇದ್ದೀವಿ. ಅದು ತುಂಬ ಚೆನ್ನಾಗಿದೆ ಅಂತ ಎಲ್ಲ ಕಡೆಯಿಂದನೂ ರಿಸಲ್ಟ್ಸ್ ಬರ್ತಾಯಿದೆ. ಮತ್ತು ತುಂಬ ಹಾಲಿನ ಇಳುವರಿ ಮೇಲೆ ಮತ್ತು ಪ್ರಮುಖವಾಗಿ ದನದ ಆರೋಗ್ಯದ ಮೇಲೆ ತುಂಬ ಒಳ್ಳೆ ಸಕಾರಾತ್ಮಕವಾದ ಒಂದು ಪರಿಣಾಮ ಬೀರಿದೆ ಅಂತ ನಮಗೆ ಫೀಡ್ಬ್ಯಾಕ್ ಬಂದಿದೆ. ಸೊ ಅದನ್ನು ಏನಾದರೂ ಮಾಡಿ ಹಳ್ಳಿ ಹಂತದಲ್ಲಿ ಮತ್ತು ಮನೆ ಹಂತದಲ್ಲೂ ಆ ಒಂದು ಸೈಲೇಜ್ ಯಾರು ಬೇಕಾದ್ರೂ ಮಾಡ್ಕೊಬೋದು. ಒಂದು ಸ್ವಲ್ಪ ಜಾಗ ಇದ್ದರೆ ಸಾಕು, ನೀವು ಮಾಡ್ಕೊಬೋದು. ಮತ್ತು ಇಲ್ಲಿ ಲೆಕ್ಕಾಚಾರದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಒಂದು 60-70 ಸೆಂಟ್ಸ್ ಇದ್ರೂ ಮಾಡ್ಬೋದು. ಅಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಅದನ್ನು ಕ್ಯಾನ್ವಾಸಿಂಗ್ ಮಾಡಿ ಎಲ್ಲ ರೈತ ಅವನ ಮನೆಯಲ್ಲೇ ಈ ಸೈಲೇಜ್ ವ್ಯವಸ್ಥೆನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಲಿ. ಅದಕ್ಕೆ ಏನೇನು ಟ್ರೈನಿಂಗ್ ಕೊಡಬೇಕು ಮತ್ತು ಹಣಕಾಸಿಂದ ಸಹಾಯ ಕೊಡಬೇಕು ಅನ್ನೋದನ್ನು ನಾವೀಗ ಚಿಂತನೆಯಲ್ಲಿ ಇದ್ದೀವಿ. ಅದು ಈಗ ಅದನ್ನು ಮಾಡ್ತೀವಿ. ಸೊ ಅವಾಗೇನಾಗುತ್ತೆ, ಅವನು ಏನು ವ್ಯಯ ಮಾಡ್ತಾ ಇದ್ದ, ಯಾವುದು ಹುಲ್ಲಿಗೆ ಮತ್ತು ಹಸುರಿಗೆ ವ್ಯಯ ಮಾಡ್ತಾ ಇದ್ದ, ಅದು ಅವನ ಮನೆಯಲ್ಲೇ ಉತ್ಪಾದನೆ ಆಗೋದ್ರಿಂದ ಆ ಒಂದು ಖರ್ಚು ತಪ್ಪುತ್ತೆ, ಅವನಿಗೆ ಲಾಭ ತುಂಬ ಜಾಸ್ತಿ ಆಗುತ್ತೆ. ಆವಾಗ ಒಂದು 2 ಹಸು ಕಟ್ಟಿರೋನು ಒಂದು 5 ಹಸುಗೆ ಕೈ ಬಿಟ್ಟಿರೋರು ಸಹ ಒಂದು ಹಸು ಸಾಕಾಣಿಕೆಗೆ ಯೋಚನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ಬೋದು. ಈಗ ಟ್ರೈನಿಂಗ್ ಅಂತ ಹೇಳಿದ್ರಿ, ಈ ವಿಷಯದಲ್ಲಿ ಮಾತ್ರವಾ ಅಥವಾ ಬೇರೆ ಯಾವುದಾದ್ರೂ ವಿಷಯಗಳು? ನಾವು ಬೇರೆ ಎಲ್ಲ ವಿಚಾರದಲ್ಲೂ ಆವಾಗಲೇ ಟ್ರೈನಿಂಗ್ ಮಾಡ್ತಾ ಇರ್ತೀವಿ. ಒಂದು ನಮ್ಮ ಕರ್ನಾಟಕ ಮಿಲ್ಕ್ ಫೆಡರೇಷನ್ KMF ಇಂದ ಏನಿದೆ ಒಂದು 3-4 ಟ್ರೈನಿಂಗ್ ಸೆಂಟರ್ಸ್ ಇದೆ. ಆ ಟ್ರೈನಿಂಗ್ ಸೆಂಟರ್ಸಲ್ಲಿ ಎಲ್ಲ ಒಕ್ಕೂಟದಿಂದನೂ ಆವಾಗವಾಗ ರೈತರಿಗೆ ಅವಶ್ಯಕತೆ ಇರತಕ್ಕಂಥ ಎಲ್ಲ ಟ್ರೈನಿಂಗ್ಗಳನ್ನು 2 ದಿವಸ 3 ದಿವಸ 4 ದಿವಸ ಇನ್ನು ಸ್ಟೆಪ್ ಯೋಜನೆಯಲ್ಲಿ ಹೆಂಗಸರಿಗೆ ಬೇಕಾಗಿರ್ತಕ್ಕಂಥದ್ದೇ ಟ್ರೈನಿಂಗ್ಗಳಿಗೆ ಮತ್ತು ಅದನ್ನೆಲ್ಲ ಮಾಡೋದಕ್ಕೋಸ್ಕರ ಬೆಂಗಳೂರು, ಧಾರವಾಡ ಮತ್ತು ಮೈಸೂರು ಇಲ್ಲೆಲ್ಲ ಇದೆ, ಅಲ್ಲಿ ಕಳಿಸ್ತಾ ಇರ್ತೀವಿ. ಆ ಟ್ರೈನಿಂಗ್ ಅದ್ರ ಪಾಡಿಗೆ ಅದು ನಡೀತಾ ಇರುತ್ತೆ. ಇದು ವಿಶೇಷವಾಗಿ ಇದೊಂದು ಇಲ್ಲಿಗೆ ಬೇಕು ಅಂತಕ್ಕಂಥ ವಿಚಾರವಾಗಿ, ಯಾವುದು ಸೈಲೇಜ್ ಇಲ್ಲಿಗೆ ಬೇಕು ಅಂತಕ್ಕಂಥ ವಿಚಾರವಾಗಿ ಅದನ್ನು ಇಲ್ಲಿ ಸ್ಪೆಷಲಾಗಿ ನಾವು ನಮ್ಮ ಒಕ್ಕೂಟದಿಂದ ಆರ್ಗನೈಸ್ ಮಾಡ್ತೀವಿ. ಸರಿ. ಜೊತೆಗೆ ನೀವಾಗ ಹೇಳಿದರೆ ಇಲ್ಲಿ ಹಾಲು ಸ್ವಲ್ಪ ಕಡಿಮೆ ಆಗಲಿಕ್ಕೆ ಕೆಲವು ರೋಗಗಳು ಬರುವಂಥದ್ದು ಕಾರಣ. ಈ ರೋಗಗಳು ಈ ಹಸುವಿಗೆ ಬಂದಾಗ ಅನಿಮಲ್ ಹಸ್ಬೆಂಡ್ರಿ ಅಥವಾ ಪಶುವೈದ್ಯಕೀಯ ಇಲಾಖೆ ಹೇಗೂ ಸಹಾಯ ಮಾಡ್ತದೆ, ನಿಮ್ಮ ಕಡೆಯಿಂದ ಏನಾದರೂ ಅವರಿಗೆ? ಹೌದು, ಇಲ್ಲ, ನಾವು ಭಾಳಷ್ಟು ಸಹಾಯ ಮಾಡಿ ನಮ್ಮ ವರ್ಕರ್ಸ್ ಇರ್ಬೋದು, ನಮ್ಮ ಒಕ್ಕೂಟದಲ್ಲಿ ಡಾಕ್ಟರ್ಸ್ ಇದ್ದಾರೆ, ಅವರ ಪ್ರಯತ್ನದಿಂದ ಮತ್ತು ನಾವು ನಮ್ಮ ಚಾನಲಲ್ಲಿ ಔಷಧಿ ಸಲಕರಣೆ ಎಲ್ಲ ಕೊಡ್ತೀವಿ. ಇದನ್ನೆಲ್ಲ ಇದು ಮಾಡಿದ್ರೂ ಈಗ ಫುಟ್ ಆ್ಯಂಡ್ ಮೌತ್ ಡಿಸೀಸ್ ಇರ್ಬೋದು, ಮತ್ತು ಮ್ಯಾಸ್ಟೈಟಿಸ್ ಮತ್ತು ಇದು
ಚರ್ಮಗಂಟು ರೋಗ. ಚರ್ಮಗಂಟು ರೋಗ ಒಂಥರ ನಮ್ಮ ಹ್ಯೂಮನ್ಸಿಗೆ ಕೋವಿಡ್ ಬಂದಂಗೆ ಬಂತು ಆ ಒಂದು ಟೈಮಲ್ಲಿ 2022 ಅದೇ ಸೇಮ್ ಟೈಮಲ್ಲಿ. ಅವಾಗಂತೂ ತುಂಬ ಸಮಸ್ಯೆ ಆಗೋಯ್ತು ರೈತರಿಗೆ. ಆವಾಗ ಮಾರದಂಥ ಹಸುಗಳು ಈಗ ಮತ್ತೆ ಅವ್ರು ತರಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಆಗ್ತಾಯಿಲ್ಲ. ಅಷ್ಟು ಒಂದು 25% ಬೆಲೆಗೆ ಕೊಟ್ಬಿಟ್ಟಿದ್ದಾರೆ ಆಗಿನ ಕಾಲದಲ್ಲಿ ಬೇಜಾರಾಗಿ. ಸೊ ಈಗ ಅದನ್ನು ತರಕ್ಕೆ ಹೋಗ್ತಾರೆ ಅಂದರೆ 20-25 ಸಾವಿರಕ್ಕೆಲ್ಲ ಹಸು ಕೊಟ್ಟಿದ್ದಾರೆ. ಅದೇ ಹಸು ನೀವು ತರಬೇಕು ಅಂದರೆ ಈಗ ಘಟ್ಟದ ಜಿಲ್ಲೆಗೆ ಹೋದರೆ 65-70-75 ಸಾವಿರ ದುಡ್ಡು ಹೇಳ್ತಾರೆ. ಸೊ ಅವ್ರಿಗೆ ಈಗ ಬೇಜಾರಾಗುತ್ತೆ. ನಾವು ನೋಡಿದ್ರೆ ಅಷ್ಟು ಕೊಟ್ವಿ, ಈಗ ನೋಡಿ ಇಷ್ಟು ಕೇಳ್ತಾ ಇರಲ್ಲ ಅಂತ ಒಂದು 2 ಸತಿ ಯೋಚನೆ ಮಾಡ್ತಾರೆ ಮತ್ತೆ ಹೈನೋದ್ಯಮ ಮಾಡೋದಕ್ಕೆ. ಇದು ಒಂದು ದೊಡ್ಡ ಕಾರಣ. ಚರ್ಮಗಂಟು ರೋಗ ಭಾಳ ಏಟ್ ಕೊಡ್ತು ನಮ್ಮದಕ್ಕೆ. ಈಗ ಚರ್ಮಗಂಟು ರೋಗ ಇಲ್ಲ. ಮತ್ತು ಮ್ಯಾಸ್ಟೈಟಿಸ್ ಎಲ್ಲ ಕಂಟ್ರೋಲ್ ಆಗಿದೆ. ವ್ಯಾಕ್ಸಿನೇಷನ್ಸ್ ಇದೆ, ಎಲ್ಲದಕ್ಕೂ ವ್ಯಾಕ್ಸಿನೇಷನ್ಸ್ ಇದೆ. ಈಗ ಮೊನ್ನೆ ಸುಮಾರು ಒಂದು ತಿಂಗಳು ಅದೇ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ನು ಮಾಡಿದ್ದೀವಿ. ಸೊ ಎಲ್ಲ ಯಶಸ್ವಿ ಆಗಿದೆ. ಈಗೇನಂತ ರೋಗದ್ದೇನೂ ಇಲ್ಲ, ಬಟ್ ಹಿಂದೆ ರೋಗದಿಂದಾಗೆ ನಮ್ಗೆ ಹಿನ್ನಡೆ ಆಯಿತು ಮೇಜರ್. ಈಗೇನಂತ ಇಲ್ಲ ಸರ್. ಈಗ ಒಟ್ಟಾರೆಯಾಗಿ ಹೇಳೋದಿದ್ರೆ ಈಗ ಕೆಲವು ಹೊಸ ಆವಿಷ್ಕಾರಗಳನ್ನು ಮಾಡಿದ್ರಿ, ಹೊಸ ಒಂದು ಫೀಲ್ಡ್ಗಳಿಗೆ ನೀವು ಇಳಿತಾ ಇದ್ದೀರಿ. ಮುಂದಿನ ದಿವಸಗಳಲ್ಲಿ ಏನು ಯೋಜನೆಗಳಿದ್ದಾವೆ ಸರ್ ನಿಮ್ಮ? ಮುಂದಿನ ಇದರಲ್ಲಿ ನಮ್ಮದು ಮೊದಲನೇ ಯೋಜನೆನೇ ನಮ್ಮ ಹಾಲಿನ ಉತ್ಪಾದನೆ ಜಾಸ್ತಿ ಮಾಡಬೇಕು ಅಂತ. ಅದೇ ನಾನು ಹೇಳಿದ ಇನ್ನೊಂದು ವರ್ಷದಲ್ಲಿ 4.25 ಲಕ್ಷ ದಾಟಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಇದೆ. ಅದಕ್ಕೆಲ್ಲ ಒಂದು ಪ್ರೋಗ್ರಾಮನ್ನು ಹಾಕ್ಕೊಂಡಿದ್ದೀವಿ. ಮತ್ತು ನಮ್ಮ ಫೀಲ್ಡ್ ವರ್ಕರ್ಸ್ ಅಂದರೆ ನಮ್ಮ ಎಕ್ಸ್ಟೆನ್ಷನ್ ಆಫೀಸರ್ಸ್ ಅಂತೀವಿ, ಅವ್ರಿಗೂ ಸಹ ಎಲ್ಲ ಥರದ ತರಬೇತಿ ಕೊಟ್ಟಿದ್ದೀವಿ. ಸೊ ಈಗ ಈ ಒಂದು ಯೋಜನೆಗಳು ಎಲ್ಲ ಒಂದು ರೈತರಿಗೂ ಸಿಕ್ಕಬೇಕು, ಅವರ ಮುಟ್ಟಬೇಕು ಮೊದಲನೇದಾಗಿ. ಅದು ಎಲ್ಲದಕ್ಕಿಂತ ಮೇನು ಈಗ ನಮಗೆ ಬೇಕಾಗಿರೋದು ಈ ಯುವ ಜನರಲ್ಲಿ ಹೈನೋದ್ಯಮವನ್ನು ಆಕರ್ಷಣೆ ಮಾಡ್ತಕ್ಕಂಥ ಒಂದು ಯೋಜನೆಗಳನ್ನ ಹಾಕಬೇಕು ಅಂತಿದ್ದೀವಿ. ಅದನ್ನು ಮಾಡ್ತೀವಿ. ಯಾಕೆಂತ ಹೇಳಿದ್ರೆ ಈಗ 65-70 ವರ್ಷ ಈ ಥರದವರು ಮೊದಲು ಹೈನೋದ್ಯಮ ಮಾಡಿದ್ದೀವಿ, ಈಗಲೂ ಮಾಡಿ ಅಂತಂದರೆ ಅವ್ರಿಗೇನು ನೀವೇನೇ ಸವಲತ್ತು ಕೊಟ್ಟರು ನಾವು ಮಾಡಲ್ಲ. ಯಾಕೆಂತ ಹೇಳಿದ್ರೆ ಅವರು ಶಾರೀರಿಕವಾಗಿ ಅಷ್ಟು ಸಬಲರಾಗಿರಲ್ಲ, ಅವ್ರಿಗೇನು ಹೇಳಿದ್ರು ಏನು ಪ್ರಯೋಜನ ಆಗಲ್ಲ. ಹಾಗಾಗಿ ನಾವೇನು ಮಾಡಬೇಕು, ಬೇರೆ ಈಗ ಸಣ್ಣ ಪುಟ್ಟ ಕೆಲಸಗಳು ಏನೇನೋ ಮಾಡ್ಕೊಂಡು ಎಲ್ಲೆಲ್ಲ ಸಿಟಿಲಿದ್ದಾರಲ್ಲ ಅವ್ರನ್ನ ನಾವು ಈ ಮೇನ್ ಸ್ಟ್ರೀಮ್ ಹೈನೋದ್ಯಮಕ್ಕೆ ತರಬೇಕು ನಾವು. ಅವಾಗೇನು ಒಳ್ಳೊಳ್ಳೆ ಯೋಜನೆಗಳು. ಮತ್ತು ಇವತ್ತಿನ ಯುವಕರು ಏನು ದಡ್ಡರಲ್ಲ, ಅವ್ರಿಗೇನಂತ ಹೇಳಿದ್ರೆ ಯಾವುದೇ ಒಂದು ವ್ಯವಹಾರ ಹಣಕಾಸಲ್ಲಿ ತುಂಬ ಚೆನ್ನಾಗಿದೆ, ಆಕರ್ಷಕವಾಗಿದೆ ಅಂದರೆ ಗ್ಯಾರಂಟಿ ಮಾಡುತ್ತೆ. ಆ ಒಂದು ಮಾಡಲ್ನ ತೋರಿಸ್ಬೇಕು, ಇದನ್ನು ಮಾಡಿದ್ರೆ ನಿಮಗೆ ಆಕರ್ಷಣೆ ಇದೆ ಅಂತ ತೋರಿಸ್ಬೇಕು. ಆವಾಗ ಅವರು ಬರ್ತಾರೆ. ಅದಕ್ಕೋಸ್ಕರ ಕೆಲವು ಯೋಜನೆಗಳನ್ನ ಈಗೆಲ್ಲ ಸ್ಟಾರ್ಟ್ ಮಾಡ್ತಾಯಿದ್ದೀವಿ, ನಿರೂಪಣೆ ಮಾಡ್ತಾಯಿದ್ದೀವಿ. ಸೊ ಅದರಲ್ಲಿ ಯಶಸ್ವಿ ಆಗ್ತೀವಿ ಅಂತ ನನ್ನ ನಂಬಿಕೆ. ಒಳ್ಳೆಯದು ವಿವೇಕ್ ಅಡಿಯವರೇ. ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಹಾಲು ಒಕ್ಕೂಟ ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಮತ್ತು ಒಟ್ಟಾರೆಯಾಗಿ ಅದರ ಸಂಕ್ಷಿಪ್ತವಾದಂಥ ಒಂದು ಪರಿಚಯವನ್ನು ಮಾಡಿಕೊಟ್ರಿ. ಯಾವ್ಯಾವ ವಿಭಾಗಗಳಲ್ಲೆಲ್ಲ ಈಗ ನೀವು ಉದ್ಯಮವನ್ನು ವಿಸ್ತರಿಸಿದ್ದೀರಿ ಅನ್ನೋರ ಬಗ್ಗೆ, ರೈತರಿಗೆ ಕೊಡುವಂತಹ ಸಹಾಯ ಸಹಕಾರದ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ.